ಸೊ ವೀಕ್ಷಕರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡ್ ಹೇಗಿತ್ತು ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ಕೆಲವೊಬ್ಬರಿಗೆ ಇಷ್ಟ ಆಗಿರುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗಿರಲ್ಲ. ನಿಜವಾಗ್ಲೂ ಇವತ್ತಿನ ಎಪಿಸೋಡು ನನ್ನ ಪ್ರಕಾರ ಸಖತ್ತಾಗಿತ್ತು. ಇಲ್ಲಿ ನೋಡಿ, ಗಿಲ್ಲಿ ಅವರು ಅವ್ರು ಗೆಲ್ಲಬೇಕು, ಅವ್ರ ಜೊತೆ ಇನ್ನೊಬ್ಬರನ್ನ ಗೆಲ್ಲಿಸ್ಬೇಕು ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ನಾಟಕ ಆಡ್ತಾ ಇದ್ದಾರೆ, ಡ್ರಾಮಾ ಆಡ್ತಾ ಇದ್ದಾರೆ. ನಾನು ಹೇಳ್ತಲ್ಲ, ಇದನ್ನ ಸ್ಪರ್ಧಿಗಳೇ ಇಲ್ಲಿ ಹೇಳ್ತಿದ್ದಾರೆ. ಅಶ್ವಿನಿ ಅವರು, ರಾಶಿಕಾ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ರಾಶಿಕಾ ಅವ್ರು ಕ್ಯಾಪ್ಟನ್ ಆದಾಗ ಅವ್ರು ಏನೇ ಮಾಡಿದ್ರು ಕರೆಕ್ಟು ಅಂತ ಅಂದ್ಬಿಟ್ಟು ರಾಶಿಕಾ ಅವ್ರು ಹೇಳ್ತಿದ್ರು. ನೀನು ನನಗೆ ಮರ್ಯಾದೆ ಕೊಡದೇ ಇದ್ರು ಕೂಡ ಪರವಾಗಿಲ್ಲ, ಅಂದರೆ ರಾಶಿಕಾ ಅವ್ರಿಗೆ ಮರ್ಯಾದೆ ಕೊಡದೇ ಇದ್ರು ಪರವಾಗಿಲ್ಲ, ಆ ಕ್ಯಾಪ್ಟನ್ ಅಂತ ಏನಿದೆ ಆ ಒಂದು ಪೊಸಿಷನ್ಗೆ ಮರ್ಯಾದೆ ಕೊಡು ಅಂತ ಇಲ್ಲಿ ಹೇಳ್ತಿದ್ರು. ಈಗ ಎಷ್ಟು ಜನ ಇಲ್ಲಿ ಮರ್ಯಾದೆ ಕೊಡ್ತಿದ್ದಾರೆ ನೀವೇ ಹೇಳಿ ವೀಕ್ಷಕರೇ. ಇಲ್ಲಿ ಗಿಲ್ಲಿಯವರು ಕ್ಯಾಪ್ಟನ್ ಆಗಿರೋದು ಮೇನ್ ಆಗಿ ರಾಶಿಕಾ ಅವ್ರಿಗೆ ಇಷ್ಟನೇ ಆಗ್ತಲ್ಲ, ಅದರಲ್ಲೂ ಕೂಡ ಕೆಲವೊಬ್ಬರಿಗೆ ಇಷ್ಟನೇ ಆಗ್ತಲ್ಲ. ಅಂದರೆ ಗಿಲ್ಲಿಯವರು ಕ್ಯಾಪ್ಟನ್ ಆಗಲೇಬಾರ್ದಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಆ ರೀತಿಯಾಗಿ ನಡ್ಕೊತಿದ್ದಾರೆ. ಇವನ್ ರಘು ಅವ್ರನ್ನೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಒಳಗಡೆ ಒಂದು ಹೊರಗಡೆ ಒಂದು ಮಾತಾಡ್ತಾರೆ, ಅಂದರೆ ಹಿಂದೊಂದು ಮುಂದೊಂದು. ಮನಸ್ಸಲ್ಲಿ ಏನಿದೆಯೋ ಗೊತ್ತಿಲ್ಲ ಅವ್ರಿಗೆ, ಒಟ್ಟಿನಲ್ಲಿ ಗಿಲ್ಲಿಯವರು ಕ್ಯಾಪ್ಟನ್ ಆಗಿರೋದಂತೂ ಅವ್ರಿಗೆ ಇಷ್ಟ ಇಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ. ನೀವೇಳಿ ವೀಕ್ಷಕರೇ, ನಿಮಗೇನು ಅನ್ನಿಸ್ತದೆ? ಇವಾಗ ಗಿಲ್ಲಿ ಅವರು ಏನು ಉಸ್ತುವಾರಿ ಮಾಡಿದ್ರು ಮತ್ತೆ ಇಲ್ಲಿ ಏನೊಂದು ಕ್ಯಾಪ್ಟನ್ಸಿ ನಿಭಾಯಿಸ್ತಿದ್ದಾರೆ, ಅದು ಕರೆಕ್ಟ್ ಆಗಿ ಮಾಡ್ತಾ ಇದಾರಾ ಅಥವಾ ತಪ್ಪಾಗಿ ಮಾಡ್ತಾ ಇದಾರಾ ಅಂತ ಅಂದ್ಬಿಟ್ಟು. ಗಿಲ್ಲಿ ಅವರು ಇಲ್ಲಿ ಆಟನೇ ಆಡ್ತಲ್ಲ ಅಂತ ಅಂದ್ಬಿಟ್ಟು ಕೆಲವೊಬ್ರು ಇಲ್ಲಿ ಹೇಳಿದ್ದಾರೆ. ಇಂಟರ್ವ್ಯೂ ಕೂಡ ಇಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರಾ. ಇವನ್ ಇದು ಮಾಳುವವರೇ ಇಲ್ಲಿ ಹೇಳಿರೋದು, ಗಿಲ್ಲಿ ಆಟ ಏನೋ ಆಡ್ತಾನೆ ಇಲ್ಲ, ಬರೀ ಕಾಮಿಡಿ ಮಾಡ್ಕೊಂಡು ಇದ್ದಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಮಾಳುವವರು ಹೇಳಿದ್ರು. ಈಗ ನೋಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಬ್ರು ಏನ್ ಹೇಳ್ತಾರೆ ಅಂತಂದ್ರೆ, ಕೆಲವೊಬ್ರು ಶಾಡೋ ಅಲ್ಲಿ ಇದ್ದಾರೆ. ಏನಕ್ಕೆ ಅಂತಂದ್ರೆ ಗಿಲ್ಲಿಯವ್ರನ್ನ ಯೂಸ್ ಮಾಡ್ಕೊಂತ ಇದಾರೆ ಅಂತ ಅಂದ್ಬಿಟ್ಟು ಈ ತರ ಸಮಥಿಂಗ್ ವರ್ಡ್ಸ್ಗಳನ್ನ ಇಲ್ಲಿ ಯೂಸ್ ಮಾಡ್ಕೊಂಡು ಹೇಳ್ತಾ ಇದಾರೆ. ಒಟ್ನಲ್ಲಿ ಹೇಗೆ ಇದ್ರೂ ಕೂಡ ಯಾರ್ಯಾರು ನಾಮಿನೇಟ್ ಆದ್ರು ಅಂತ ಅಂದ್ಬಿಟ್ಟು ಕ್ಲಿಯರ್ ಆಗಿ ಗೊತ್ತಾಗಿದೆ. ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ಬೋದು ವೀಕ್ಷಕರೇ. ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಖಂಡಿತವಾಗ್ಲೂ ಕಮೆಂಟ್ ಅಲ್ಲಿ ತಿಳಿಸಿ. ಅದರಲ್ಲೂ ಕೂಡ ಮೇನ್ ಆಗಿ ಇಲ್ಲಿ ಕಾವ್ಯ ಅವರು ಸೇಫ್ ಆಗಿದ್ದು, ಅಂದ್ರೆ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇಫ್ ಆಗಿದ್ದು ಇಲ್ಲಿ ಇಷ್ಟನೇ ಆಗಿಲ್ಲ. ರಘು ಅವ್ರಿಗಿರ್ಬೋದು, ಮತ್ತಿಲ್ಲಿ ಅಶ್ವಿನಿ ಅವ್ರಿಗಿರ್ಬೋದು, ಧನುಷ್ ಅವ್ರಿಗಿರ್ಬೋದು, ರಾಶಿಕಾ ಅವ್ರಿಗಿರ್ಬೋದು, ಇವನ್ ಮನೆಯಲ್ಲಿ ಗಿಲ್ಲಿ ಅವರೊಬ್ಬರನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ಇಲ್ಲಿ ಕಾವ್ಯ ಅವರು ಇಲ್ಲಿ ಸೇಫ್ ಆಗಿದ್ದು ಇಷ್ಟನೇ ಆಗಲಿಲ್ಲ. ನೀವು ನಿಜವಾಗ್ಲೂ ಅಬ್ಸರ್ವ್ ಮಾಡ್ತಾ ಹೋದ್ರೆ, ನಾನು ಇಲ್ಲಿ ಹಾನೆಸ್ಟ್ ಆಗಿ ಹೇಳ್ತಿರೋದು, ಇಲ್ಲಿ ರಕ್ಷಿತ್ ಅವರು 3 ಸತಿನೂ ಕೂಡ ಇಲ್ಲಿ ಕಾವ್ಯ ಅವ್ರನ್ನೇ ಆಯ್ಕೆ ಮಾಡ್ಕೊಂಡ್ರು. ಇದು ಮೇನ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅನ್ಸಲ್ವಾ? ಹೌದು, ಇಲ್ಲಿ ಅವ್ರು ಸ್ಟ್ರಾಂಗ್ ಇರಲಿ ವೀಕ್ ಇರಲಿ, ಒಟ್ಟಿನಲ್ಲಿ ಯಾರಾದರೂ ಒಬ್ಬರನ್ನ ಹೊರಗಡೆ ಕಳಿಸ್ಲೇಬೇಕು. ಆದರೆ ಅವ್ರನ್ನ ಇಲ್ಲಿ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ, ಕಾವ್ಯ ಅವ್ರು ಹೊರಗಡೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಅದು ಯಾಕೆ ಅಂತ ಕೂಡ ಇಲ್ಲಿ ಧ್ರುವಂತ್ ಅವರೇ ಹೇಳಿದ್ರು, ಸೀಕ್ರೆಟ್ ರೂಮಲ್ಲಿ ಇರಬೇಕಾದ್ರೆ ಹೊರಗಡೆ ಬಂದಿದ್ದ ತಕ್ಷಣ. ಈಗ ರಕ್ಷಿತ್ ಅವರು ಕರೆಕ್ಟು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಧ್ರುವಂತ್ ಅವ್ರದ್ದು ಯಾವ ಮಾತನ್ನ ಇಲ್ಲಿ ನಂಬಬೇಕು? ರಕ್ಷಿತಾ ಕರೆಕ್ಟ್ ರೀಸನ್ ಕೊಟ್ಲಪ್ಪ, ಪರ್ಫೆಕ್ಟ್ ಆಗಿ ಮಾತಾಡದ್ಲಪ್ಪ, ಸೀಕ್ರೆಟ್ ರೂಮಲ್ಲಿ ಇದ್ದಾಗೆ ಅವಳು ಹೇಳಿದ್ಲು ಅಂತ ಅಂದ್ಬಿಟ್ಟು ಇಬ್ರು ಕೂಡ ಜಗಳ ಆಡಿದ್ರು ಒಂದು ಟೀಮ್ ರೆಡಿ ಮಾಡ್ಬೇಕಾರೆ. ಈಗ ನೋಡಿದೆ ರಕ್ಷಿತಾ ಪರ್ಫೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅವಾಗ ಯಾಕೆ ಧ್ರುವಂತ್ ಅವರಿಗೆ ರಕ್ಷಿತ್ ಅವರು ತಪ್ಪು ಅಂತ ಅನ್ಸಿದ್ರು? ಅದೇ ಹೇಳಲ್ವಾ, ಕೆಲವೊಂದ್ಸತಿ ಕೆಲವೊಂದು ವಾರಗಳನ್ನ ಇಲ್ಲಿ ಅಬ್ಸರ್ವ್ ಮಾಡ್ಕೊಂತ ಹೋದ್ರೆ ಒಬ್ಬೊಬ್ರು ಕರೆಕ್ಟ್ ಅನ್ಸ್ತಾರೆ, ಮತ್ತೆ ಒಬ್ಬೊಬ್ರು ತಪ್ಪು ಅಂತ ಇಲ್ಲಿ ಅನ್ಸೋದು ಸಹಜನೇ. ಆದರೆ ನಾಮಿನೇಷನ್ ವಿಚಾರದಲ್ಲಿ ಕಾವ್ಯ ಅವರು ಇಲ್ಲಿ ಸೇಫ್ ಆಗಿದ್ದು ಯಾರಿಗೂ ಕೂಡ ಇಲ್ಲಿ ಇಷ್ಟನೇ ಆಗಲಿಲ್ಲ. ನೀವು ಅಬ್ಸರ್ವ್ ಮಾಡ್ಬೋದು, ರಘು ಅವ್ರನ್ನ ಯಾರು ಕೂಡ ಇಲ್ಲಿ ಕರೀಲೇ ಇಲ್ಲ. ಯಾರು ಇಲ್ಲಿ ಧನುಷ್ ಅವ್ರು ಕೂಡ ನೀವು ಅಬ್ಸರ್ವ್ ಮಾಡಿರ್ಬೋದು, ಅವರು ರೀಸನ್ ಕೊಡೋಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ನೀಟಾಗಿ ಗೊತ್ತಾಗ್ತಿದೆ. ಏನೋ ಯಾರನ್ನೋ ಕರಿಬೇಕು, ಕರೀತಾರೆ, ನಿಲ್ಲಿಸ್ತಾರೆ, ಏನೋ ನಾನು ಗೆದ್ದು ಬಿಟ್ಟಿದ್ದೀನಿ, ಫ್ಲಾಗ್ನ ಎತ್ತು ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಕರೆದ್ಬಿಟ್ಟು ಇಲ್ಲಿ ನಿಲ್ಲಿಸ್ತಾರೆ. ಅವ್ರಿಗೆ ಪ್ರಾಪರ್ ರೀಸನ್ನು ಕೊಡಕ್ಕೆ ಬರೋದೇ ಇಲ್ಲ ಅಂತ ಗೊತ್ತಾಗ್ತಿದೆ. ಗೇಮ್ ಅಂತ ಕೊಟ್ಟಾಗ ಹೌದು ಚೆನ್ನಾಗಿ ಎಫರ್ಟ್ ಹಾಕ್ತಾರೆ, ಇಲ್ಲಿ ಆಡ್ತಾರೆ. ಆದರೆ ನಾಮಿನೇಷನ್ ವಿಚಾರ ಅಂತ ಬಂದರೆ ಸಿಲ್ಲಿ ರೀಸನ್ಗಳನ್ನ ಇಲ್ಲಿ ಕೊಡ್ತಾರೆ. ಏನೋ ಅವ್ರು ಸಾನಕ್ಕೆ ಹೋಗ್ಬಿಟ್ರಂತೆ, ಇವ್ರು ಇಲ್ಲಿ ಲೈನ್ನ ಸರಿ ನಿಲ್ಲಿಸ್ಲಿಲ್ವಂತೆ, ಈ ಒಂದು ವಿಚಾರ ಇದು ರೀಸನ್ ಆ ವೀಕ್ಷಕ. ಕರೆಕ್ಟಾಗಿ ನಿಜವಾಗ್ಲೂ ಕೂಡ ನಿಮಗವರು ಕರೆಕ್ಟ್ ರೀಸನ್ ಕೊಟ್ಟರು ಅಂತ ಅನ್ನಿಸ್ತಾ ಧನುಷ್ ಅವರು ಕಮೆಂಟಲ್ಲಿ ಇನ್ನು ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಆಗಿದ್ದ ತಕ್ಷಣ ನೋಡಿ, ಫಸ್ಟ್ ನಾಮಿನೇಷನ್ ಪ್ರಕ್ರಿಯೆಯಿಂದ ಇಲ್ಲಿ ಸ್ಟಾರ್ಟ್ ಮಾಡಿದ್ರು. ನಿನ್ನೆ ಇಲ್ಲಿ ಎಳ್ಳಿಗೆ ಎಂಡ್ ಮಾಡಿದ್ರು, ಅಲ್ಲಿಂದ ಇಲ್ಲಿ ಸ್ಟಾರ್ಟಿಂಗ್ ಕೂಡ ತಗೊಂಡಿದ್ದಾರೆ. ಧನುಷ್ ಅವರು ಫ್ಲಾಗ್ ಎತ್ಕೊಂತಾರೆ, ಧ್ರುವಂತ್ ಅವ್ರನ್ನ ಕಾವ್ಯ ಅವ್ರನ್ನ ಇಲ್ಲಿ ನಿಲ್ಲಿಸ್ತಾರೆ. ಇವ್ರಿಗೆ ಅದಕ್ಕೆ ನಾನು ಹೇಳಿದ್ದು ಸರಿಯಾದ ರೀಸನ್ನ ಕೊಡೋಕ್ಕೆ ಬರಲ್ಲ ಅಂತ ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಕಾವ್ಯ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇರೋದು ಗೊತ್ತಾಗ್ತಿದೆ. ಅವ್ರ ಜೊತೆಗೆ ಮಾತಾಡ್ತಾರೆ, ಅವ್ರನ್ನ ಇಲ್ಲಿ ಕರ್ಕೊಂಬಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಇಲ್ಲ ಇವ್ರನ್ನ ನಾಮಿನೇಟ್ ಮಾಡಬೇಕು, ಈ ಒಂದು ವಿಚಾರಕ್ಕೆ ಮಾಡ್ತಾ ಇದೀನಿ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಸಿಲ್ಲಿ ರೀಸನ್ಗಳು ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಆದ್ರೆ ನೋಡಿ, ಇವರಿಬ್ಬರದು ವಾದ ಪ್ರತಿವಾದಗಳನ್ನ ಇಲ್ಲಿ ಕೇಳಿದಾಗ ಗಿಲ್ಲಿ ಅವ್ರಿಗೆ ಕಾವ್ಯ ಅವ್ರಿಗೆ ಏನೊಂದು ರೀಸನ್ ಕೊಟ್ಟರು ಇಲ್ಲಿ ಧನುಷ್ ಅವರು, ಅದು ಸರಿಯಾದ ರೀಸನ್ ಅಂತಾನೆ ಇಲ್ಲಿ ಅನಿಸ್ಲಿಲ್ಲ. ಇವನ್ ಅವರೇ ಹೇಳ್ಕೊಟ್ರು ಇದು ಆದ ತಕ್ಷಣ. ಧ್ರುವಂತ್ ಅವ್ರಿಗೆ ಏನೊಂದು ರೀಸನ್ ಕೊಟ್ಟರು, ಅದು ಕರೆಕ್ಟ್ ಆದ ರೀಸನ್ ಅಂತ ಅನ್ನಿಸ್ತು. ಬರೀ ಟಾಸ್ಕ್ ಅಲ್ಲಿ ಮಾತ್ರ ಕಾಣಿಸ್ಕೊಂತೀಯ ಹಾಗೆ ಹೀಗೆ ಅಂತ ಹೇಳ್ತೀಯ, ನೀನು ಅದರಲ್ಲೂ ಕೂಡ ಇಲ್ಲಿ ಕಾಣಿಸ್ಕೊಳ್ಳಿಲ್ಲ ಅಂತ ಅಂದ್ಬಿಟ್ಟು ಧನುಷ್ ಅವರು ಧ್ರುವಂತ್ ಅವ್ರಿಗೆ ಹೇಳಿದ್ರು. ಹೌದು, ಇಲ್ಲಿ ಧನುಷ್ ಅವರು ಒಂದು 2-3 ಟಾಸ್ಕ್ ಇಲ್ಲಿ ಗೆದ್ದಿದ್ದಾರೆ. ಧ್ರುವಂತ್ ಅವರು ಗೆದ್ದಿರೋದು ಒಂದೇ ಒಂದು ಟಾಸ್ಕ್, ಅದು ಯಾಕೆ ಉಳಿತಿದಾರೆ ಏನೋ ಗೊತ್ತಿಲ್ಲ. ಸ್ವಲ್ಪ ಇಲ್ಲಿ ಓವರ್ ಆಗಿ ಮಾತಾಡಿದ್ರು ಇವತ್ತಿನ ಎಪಿಸೋಡಲ್ಲಿ. ಯಾಕಂದ್ರೆ ಕೆಲವೊಂದು ವಿಚಾರಗಳನ್ನ ಅಬ್ಸರ್ವ್ ಮಾಡಿದಾಗ ನನಗಿಲ್ಲಿ ಅನ್ನಿಸ್ತು,
ಸ್ವಲ್ಪ ಇಲ್ಲಿ ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಚೆನ್ನಾಗಿ ಗೊತ್ತಾಗಿದೆ ಇವಾಗ ಯಾರ ಜೊತೆ ಜಗಳ ಆಡಿದ್ರೆ, ಯಾರ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಕ್ಯಾಮ್ರಾ ಫೋಕಸ್ ಆಗುತ್ತೆ. ಮತ್ತು ಇಲ್ಲಿ ಯಾವ ಥರ ಕಂಟೆಂಟ್ ಕೊಡಬೇಕಾದ್ರೆ ನಾನು ಒಟ್ಟಿನಲ್ಲಿ ಪಾಸಿಟಿವ್ ಆಗಾದರೂ ಕೊಡಲಿ, ನೆಗೆಟಿವ್ ಆದರೂ ಕೂಡ ಕೊಡಲಿ, ಒಟ್ಟಿನಲ್ಲಿ ನಾನು ಕಂಟೆಂಟ್ ಕೊಡಬೇಕು. ಗಿಲ್ಲಿಯವ್ರ ಜೊತೆ ಇದ್ದರೆ ಜಗಳ ಆಡ್ಕೊಂಡ್ರೆ ಉಳ್ಕೊಳ್ಬಹುದು ಅಂತ ಅಂದ್ಬಿಟ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಧ್ರುವಂತವ್ರಂತೂ. ಅದಕ್ಕೆ ಇಲ್ಲಿ ಜಾಸ್ತಿ ಗಿಲ್ಲಿಯವ್ರಿಗೆ ಹಾಗೆ ಮಾಡ್ಬಿಡ್ತೀನಿ, ಹೀಗೆ ಮಾಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ರು. ನೀವು ಕೂಡ ಸುಮಾರು 2 ವಾರದಿಂದ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಗಿಲ್ಲಿಯವ್ರು ಏನೇ ಮಾಡಿದ್ರು ತಪ್ಪು ಅಂತ ಹೇಳೋದಿರ್ಬೋದು, ಮತ್ತು ಇಲ್ಲಿ ಅವ್ರದ್ದು ಬೇಕು ಬೇಕು ಅಂತಲೇ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗೋದಿರ್ಬೋದು, ಸ್ವಲ್ಪ ಇಲ್ಲಿ ಧ್ರುವಂತವ್ರು ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಅನ್ನಿಸ್ತು. ನೋಡಿ, ಧನುಷ್ ಅವರು ವಾದ ಮಾಡಿದ ತಕ್ಷಣ ಇಲ್ಲಿ ಧ್ರುವಂತವ್ರನ್ನ ಮತ್ತು ಕಾವ್ಯವ್ರನ್ನ ನಿಲ್ಲಿಸಿರ್ತಾರೆ. ಇಲ್ಲಿ ಧ್ರುವಂತವ್ರಿಗೆ ಅವ್ರ ಒಂದು ಏನು ರೀಸನ್ ಕೊಟ್ಟರು ಅದು ಕರೆಕ್ಟ್ ಆದ ರೀಸನ್ ಅಂತ ಅಂದ್ಬಿಟ್ಟು ಅನ್ನಿಸ್ತು. ಕಾವ್ಯ ಅವರು ಕೊಟ್ಟಿದ್ದ ರೀಸನ್ ಕರೆಕ್ಟ್ ಇಲ್ಲ ಅಂತ ಇಲ್ಲಿ ಅನ್ನಿಸ್ತು. ಅದೇ ಅಲ್ವಾ, ಬಾತ್ರೂಮ್ಗೆ ಹೋದ್ರು ಸಾನದ ವಿಚಾರ ತಗೊಂಡ್ರೆ ಅದು ನಾಮಿನೇಷನ್ವರೆಗೂ ಬರಬೇಕು. ಆ್ಯಕ್ಚುಲಾಗಿ ನನಗೇನು ಅವ್ರು ಕೊಟ್ಟಿದ್ದ ರೀಸನ್ ಇಷ್ಟ ಆಗಲಿಲ್ಲ ಕಾವ್ಯ ಅವ್ರಿಗೆ. ಬೇರೆ ಏನಾದರೂ ಅಂದರೆ ನೋಡಿ, ಮೇಯ್ನ್ ಆಗಿ ಕಾವ್ಯ ಅವ್ರಿಗೆ ಎಲ್ಲರೂ ಕೂಡ ಏನೊಂದು ರೀಸನ್ ಕೊಡ್ಬೋದಿತ್ತು ಅಂತಂದರೆ, ರಕ್ಷಿತ್ ಅವ್ರು ಕೂಡ ಈ ಒಂದು ವಿಚಾರನ ನೆನ್ಪಿಟ್ಕೊಂಡಿಲ್ಲ. ಅಂದರೆ ಅವ್ರು ಏನು ಕೊಟ್ಟರು ರೀಸನ್ಗಳು ಸ್ಟ್ರಾಂಗ್ ಇಲ್ಲ, ಅದಿಲ್ಲ ಅಂತ ಇಲ್ಲಿ ಹೇಳಿದ್ರು. ಅವೆಲ್ಲ ಸಿಲ್ಲಿ ರೀಸನ್ನು. ಅವರು ಫ್ಯಾಮಿಲಿ ಒಳಗಡೆ ಎಂಟ್ರಿ ಕೊಟ್ಟಾಗ ಮನೆ ರೂಲ್ಸ್ ಏನು ಅಂತ ಚೆನ್ನಾಗಿ ಗೊತ್ತಿತ್ತು. ಇಲ್ಲಿ ಕಾವ್ಯ ಅವರು ರೂಲ್ಸ್ನ ಬ್ರೇಕ್ ಮಾಡಿದ್ದಾರೆ. ಯಾಕಂತಂದರೆ ಇಲ್ಲ ಅಂತ ನೀವು ಹೇಳಿದ್ರಿ, ಅಲ್ಲಿ ಸುಳ್ಳು ಹೇಳಿದ್ರಿ ಅಂತ ಅಂದ್ಬಿಟ್ಟು ಹೇಳಿಬಿಟ್ಟು ಆ ಒಂದು ರೀಸನ್ ಕೊಟ್ಟಿದ್ರೆ ಖಂಡಿತವಾಗ್ಲೂ ಇದು ಕರೆಕ್ಟ್ ಆದ ರೀಸನ್ ಅಂತ ಅಂದ್ಬಿಟ್ಟು ಗಿಲ್ಲಿಯವ್ರಿಗೂ ಕೂಡ ಇಲ್ಲಿ ಅನ್ನಿಸ್ತಿತ್ತು. ಆವಾಗ ಹೌದು ಅಂತ ಕಾವ್ಯ ಅವ್ರನ್ನ ಇಲ್ಲಿ ನಾಮಿನೇಟ್ ಮಾಡ್ತಿದ್ರು. ಅಂದರೆ ಆ ಫೋಟೋ ಏನಿದೆ ಆ ಫೋಟೋನ ಹೊಡೆದಾಕ್ತಿದ್ರು. ರಕ್ಷಿತ್ ಅವ್ರು 3 ಸತಿ ಕೂಡ ಇಲ್ಲಿ ಬಂದಾಗೂ ಕೂಡ 3 ಸತಿ ಕಾವ್ಯ ಅವ್ರನ್ನ ಆಯ್ಕೆ ಮಾಡ್ಕೊಂಡಾಗೂ ಕೂಡ ಬರೀ ಬಾತ್ರೂಮ್ ವಿಚಾರ ಮತ್ತು ಅಡುಗೆ ರೂಮ್ ವಿಚಾರ, ಈ ವಿಚಾರ ಕೆಲಸ ಮಾಡಲ್ಲ, ಅದು ಮಾಡಲ್ಲ ಅಂತ ಇಲ್ಲಿ ಹೇಳಿದ್ರೆ ಹೊರತು, ಅದು ಬಿಟ್ಬಿಟ್ಟು ಈ ಥರ ಒಂದು ಸ್ಟ್ರಾಂಗ್ ರೀಸನ್ನ ಕೊಡಲಿಲ್ಲ. ರಕ್ಷಿತ್ ಅವ್ರು ಮಾಡಿದ ಮೇನ್ ಮಿಸ್ಟೇಕ್ ಏನಪ್ಪ ಅಂತಂದರೆ, ರೀಸನ್ಗಳನ್ನ ಇಲ್ಲಿ ಸರಿಯಾಗಿ ಕೊಡಲಿಲ್ಲ. ಸ್ಟ್ರಾಂಗ್ ರೀಸನ್ ಏನಪ್ಪ ಅಂತಂದರೆ, ಇಲ್ಲಿ ಕಾವ್ಯವ್ರನ್ನ ನಾಮಿನೇಟ್ ಮಾಡಬೇಕಿತ್ತು, ಮಾಡಿದಾಗ ರೀಸನ್ ಕೊಡಬೇಕಿತ್ತಲ್ವ, ಆ ಒಂದು ರೀಸನ್ ಇದು ಕೊಡಬೇಕಿತ್ತು. ನಿಮ್ಮ ಫ್ಯಾಮಿಲಿಯವರೆಲ್ಲ ಬಂದಿದ್ರಲ್ವ, ನೀವಿಲ್ಲಿ ಎಲ್ಲ ಫ್ಯಾಮಿಲಿಗಳು ಬಂದಾಗ ಅಬ್ಸರ್ವ್ ಮಾಡಬೇಕಿತ್ತು. ಯಾರೂ ಕೂಡ ಹೊರಗಡೆ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೆ ಇಷ್ಟಪಡಲಿಲ್ಲ. ಬಿಗ್ ಬಾಸ್ ಅವರು ಒಂದು ಆಪರ್ಚುನಿಟಿ ಕೂಡ ಇಲ್ಲಿ ಕೊಟ್ಟರು. ಅಂದರೆ ನಾವೆಲ್ಲರೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಮನೆಯಿಂದ ಬಂದರು, ಎಲ್ಲರೂ ಕೂಡ ಮಾತಾಡ್ಕೊಂಡು ಕೂತಿದ್ವಿ. ಆದರೆ ನಿಮ್ಮ ಮನೆಯವರು ಬಂದಾಗ ನೀವು ರೂಲ್ಸ್ನ ಬ್ರೇಕ್ ಮಾಡಿದ್ರಿ, ಅದರಲ್ಲೂ ಕೂಡ ನೀವು ಕ್ಯಾಪ್ಟನ್ ಆಗಿದ್ರಿ ಅಂತ ಕೂಡ ಇಲ್ಲಿ ಎಲ್ಲರೂ ಕೂಡ ಈ ಥರ ಪಾಯಿಂಟ್ಸ್ಗಳನ್ನ ತೊಗೊಂಡ್ಬಿಟ್ಟು ನಾಮಿನೇಟ್ ಮಾಡಿದರೆ ಕಾವ್ಯ ಅವ್ರನ್ನ. ಇಲ್ಲಿ ಅದು ಜೆನ್ಯೂನ್ ಆದ ರೀಸನ್ ಅಂತ ಇಲ್ಲಿ ಅನ್ನಿಸ್ತಿತ್ತು. ಅದು ಬಿಟ್ಬಿಟ್ಟು ಅಡುಗೆ ಮನೇಲಿ ಕಾಣಿಸ್ಕೊಳ್ಳಲ್ಲ, ಬಾತ್ರೂಮಲ್ಲಿ ಹೋಗಿ ಕ್ಯೂಯಲ್ಲಿ ನಿಂತಾಗ ಅಲ್ಲಿ ಬೇಜಾರಾಯಿತು ಅಂತಂದರೆ ಇದು ಯಾವುದೋ ಒಂದು ಸ್ಟ್ರಾಂಗ್ ರೀಸನ್ ಅಂತ ಅನಿಸುತ್ತೆ. ಈ ಥರ ರೂಲ್ಸ್ ಬ್ರೇಕ್ ಮಾಡಿರೋದಿರ್ಬೋದು, ಮತ್ತು ಇಲ್ಲಿ ಬಿಗ್ ಬಾಸ್ ಮಾತನ್ನ ಅವರು ಕೇಳಲಿಲ್ಲ ಅಂತ ಹೇಳೋದಿರ್ಬೋದು, ಮತ್ತು ಒಪ್ಕೊಳ್ಳಿಲ್ಲ ಅವರು ತಪ್ಪು ಮಾಡಿದ್ದನ್ನು, ಈ ಥರ ರೀಸನ್ಗಳನ್ನ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರೋದು ಅಂತಂದ್ಬಿಟ್ಟು ಇಲ್ಲಿ ಅನ್ನಿಸ್ತಿತ್ತು. ನಿಮಗೇನು ಅನ್ನಿಸ್ತು ವೀಕ್ಷಕರೇ? ಯಾಕಂದರೆ ಕೆಲವೊಬ್ರು ಹೇಳ್ತಾರೆ ಕಾವ್ಯವ್ರ ಬಗ್ಗೆನೇ ಪಾಸಿಟಿವ್ ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು, ಅವ್ರ ನೆಗೆಟಿವ್ ಅಂದರೆ ಅವರು ಏನು ಮಾತಾಡಿರ್ತಾರೋ ಆ ಮಾತು ತಪ್ಪಾದಾಗ ಅವ್ರ ಬಗ್ಗೆನೂ ಕೂಡ ಇಲ್ಲಿ ಮಾತಾಡಿದ್ದೀವಿ. ನಿಮಗೇನು ಅನ್ನಿಸ್ತು? ಈ ಥರ ಸ್ಟ್ರಾಂಗ್ ರೀಸನ್ ಕೊಟ್ಟಿದ್ರೆ ನಾನು ಹೇಳ್ತಿರೋದು ಗಿಲ್ಲಿಯವ್ರಿಗೂ ಕೂಡ ಹೌದು ಅದು ಸ್ಟ್ರಾಂಗ್ ಆದ ರೀಸನ್ ಅಂತ ಅನಿಸ್ತಿತ್ತಲ್ವಾ, ಅವಾಗ ನಾಮಿನೇಟ್ ಅವರು ಕೂಡ ಮಾಡ್ತಾ ಇದ್ರಲ್ವಾ. ಒಟ್ಟಿನಲ್ಲಿ ಇಲ್ಲಿ ಗಿಲ್ಲಿಯವರು ನಾನು ಹೇಳ್ತಿರೋದು ನನ್ನ ಪ್ರಕಾರ ಫೇವರಿಸಮ್ ಮಾಡಿದ್ರು ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಅನ್ನಿಸ್ಲಿಲ್ಲ. ನಿಮಗೆ ಇಲ್ಲಿ ಏನು ಅನ್ನಿಸ್ತು ವೀಕ್ಷಕರೇ? ಖಂಡಿತವಾಗ್ಲೂ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಆದರೆ ನಾಮಿನೇಷನ್ ಪ್ರಕ್ರಿಯೆ ಮುಗಿದು ಆದಮೇಲೆ ಯಾರ್ಯಾರು ಇಲ್ಲಿ ನಾಮಿನೇಟ್ ಆದರು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಇಲ್ಲಿ ನೋಡಿ, ಮೇಯ್ನಾಗಿ ರಘು ಅವ್ರು ಕೂಡ ಇಲ್ಲಿ ನಾಮಿನೇಟ್ ಆಗಲಿಲ್ಲ. ಅಂದರೆ ಯಾರೂ ಕೂಡ ಕರೀಲೇ ಇಲ್ಲ ಬಿಡಿ ಅವ್ರನ್ನ. ರಕ್ಷಿತ್ ಅವರು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, 3 ಸತಿನೂ ಕೂಡ ಇಲ್ಲಿ ಕಾವ್ಯ ಅವ್ರ ಹೆಸರನ್ನೇ ತೊಗೊಂಡ್ರು, ಸ್ಟ್ರಾಂಗ್ ಆದ ರೀಸನ್ ಕೊಡಲಿಲ್ಲ. ಇಲ್ಲಿ ಧನುಷ್ ಅವ್ರನ್ನ ನಾಮಿನೇಟ್ ಮಾಡಿದ್ರು. ಈಗ ಕಾವ್ಯ ಅವರು ಮತ್ತಿಲ್ಲಿ ಗಿಲ್ಲಿ ಅವರು ಮತ್ತು ರಘು ಅವರು 3 ಜನನ ಬಿಟ್ಬಿಟ್ಟು ಬೇರೆ ಎಲ್ಲರೂ ಕೂಡ ಇಲ್ಲಿ ನಾಮಿನೇಟ್ ಆಗಿದ್ದಾರೆ. ಆದರೆ ಇದ್ರ ಬಗ್ಗೆ ಎಲ್ಲರೂ ಕೂಡ ಏನು ಮಾತಾಡ್ಕೊತಿದ್ದಾರೆ ಅಂತಂದರೆ, ಫೇವರಿಸಮ್ ಮಾಡಿದ್ರು ಗಿಲ್ಲಿಯವರು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಪ್ರತಿಯೊಬ್ಬರು ಕೂಡ ಇಲ್ಲಿ ರೀಸನ್ ಕೊಡಬೇಕಾದ್ರೆ ಇಲ್ಲಿ ರಕ್ಷಿತ್ ಅವರು 3 ಸತಿ ನಾಮಿನೇಟ್ ಮಾಡ್ತಾರೆ ಕಾವ್ಯ ಅವ್ರನ್ನ. ರೀಸನ್ನು ಸ್ಟ್ರಾಂಗ್ ಆದ ರೀಸನ್ನು ಇರಲಿಲ್ಲ. ಅವ್ರು ಯಾಕೆ ಇಲ್ಲಿ ನಾಮಿನೇಟ್ ಮಾಡಬೇಕು ಅಂದರೆ ಅವ್ರ ವಾದನೇ ಇಲ್ಲಿ ಕರೆಕ್ಟಾಗಿ ಇರಲಿಲ್ಲ ರಕ್ಷಿತ್ ಅವ್ರದ್ದು. ಆದರೆ ಅಶ್ವಿನಿ ಅವರು ಧ್ರುವಂತವರು ಇದ್ರ ಬಗ್ಗೆ ಏನು ಮಾತಾಡ್ಕೊತಾರೆ ಅಂತಂದರೆ ಫೇವರಿಸಮು ಅಂತ ಇಲ್ಲಿ ಮಾತಾಡ್ತಾರೆ. ಅಂದರೆ ನಾನೊಂದು ಸಿಂಪಲ್ ಆದ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ಯಾವಾಗಲೂ ಕೂಡ ಅಶ್ವಿನಿ ಅವರು ಜಾನ್ವಿ ಅವ್ರನ್ನ ಬಿಟ್ಕೊಡ್ತಿದ್ರ, ಅಂದರೆ ಜಾನ್ವಿ ಅವರು ಇದ್ದಾಗ ಬಿಟ್ಕೊಡ್ತಿರ್ಲಿಲ್ಲ ತಾನೇ. ಅಂದರೆ ಇವರಿಬ್ಬರು ಏನೋ ಒಂದು ಮಾತುಕತೆ ಮಾಡ್ಕೊಂಬಿಟ್ಟು ಏನೋ ಒಂದು ಮಾಡ್ತಾಯಿದ್ರು, ಒಟ್ಟಿನಲ್ಲಿ ರೂಲ್ಸ್ಗಳನ್ನ ಇವರು ಕೂಡ ಬ್ರೇಕ್ ಮಾಡ್ತಾಯಿದ್ರು. ಅವರು ಕೂಡ ಫೇವರಿಸಮ್ ಮಾಡ್ತಾನೆ ಇದ್ರು, ಎಲ್ಲೂ ಕೂಡ ಬಿಟ್ಕೊಡೋದಿರ್ಬೋದು, ಆ ಥರ ಏನೂ ಕೂಡ ಇಲ್ಲಿ ಮಾಡಿರಲಿಲ್ಲ ಸೀರಿಯಸ್ ಆದ ವಿಚಾರಗಳಲ್ಲಿ. ಆದರೆ ಇಲ್ಲಿ ಗಿಲ್ಲಿಯವ್ರು ಮಾಡಬೇಕಾದ್ರೆ ಯಾಕೆ ಫೇವರಿಸಮು ಅಂತ ಇಲ್ಲಿ ಅನ್ಕೊತಿದ್ದಾರೆ. ರಾಶಿಕ್ ಅವರು ಕೂಡ ಇಲ್ಲಿ ಕ್ಯಾಪ್ಟನ್ ಆಗಿದ್ರು, ಸೂರಜ್ ಅವ್ರನ್ನ ಸೇವ್ ಮಾಡಿದಾಗ ಇಲ್ಲಿ ಇದೇ ಧ್ರುವಂತವರು ಅಶ್ವಿನಿಯವರು ಮಾತಾಡಲಿಲ್ಲ ಫೇವರಿಸಮ್ ಮಾಡಿದ್ರು ಅಂತ ಅಂದ್ಬಿಟ್ಟು. ಏನಕ್ಕೆ ಅಂತಂದರೆ ಅವ್ರ ಜೊತೆಯಲ್ಲಿ ಮಾತಾಡ್ಕೊಂಡು ಇದ್ದರೆ ಚೆನ್ನಾಗಿ ಮಾತಾಡ್ಕೊಂಡಿರಬೇಕು. ಅಶ್ವಿನಿಯವ್ರ ಹತ್ರ ಆಗಿರ್ಬೋದು, ಧ್ರುವಂತವ್ರ ಹತ್ರ ಆಗಿರ್ಬೋದು, ಅವ್ರ ಹತ್ರ ಚೆನ್ನಾಗಿ ಮಾತಾಡ್ಕೊಂಡು
ಇದ್ರೆ ಅವಾಗ ಗಿಲ್ಲಿಯವರು ಒಳ್ಳೆಯವರು, ಇಲ್ಲ ಅಂತಂದ್ರೆ ಕೆಟ್ಟವರು ಅಂತ ಅಂದ್ಬಿಟ್ಟು ಇವರೆಲ್ರಿಗೂ ಕೂಡ ಇಲ್ಲಿ ಅನಿಸ್ತದೆ. ಅದರಲ್ಲೂ ಕೂಡ ಕಾವ್ಯ ಅವ್ರಿಗೆ ಇವನ್ ಯಾರೂ ಕೂಡ ಸಪೋರ್ಟ್ ಮಾಡ್ತಾನೆ ಇಲ್ಲ ಬಿಗ್ ಬಾಸ್ ಮನೇಲಿ. ಅದರಲ್ಲೂ ಕೂಡ ಈ ನಾಮಿನೇಷನ್ ಪ್ರಕ್ರಿಯೆ ಮುಗ್ದಿದ ತಕ್ಷಣ ಒಬ್ಬೊಬ್ರು ಒಂದೊಂದು ದಿಕ್ಕಲ್ಲಿ ಕುತ್ಕೊಂಡ್ಬಿಟ್ಟು ಇಲ್ಲಿ ಮಾತಾಡ್ತಾ ಇದ್ರು. ನೀವು ಧನುಷ್ ಅವ್ರನ್ನ ತಗೊಳ್ಬೋದು, ಯಾವಾಗಲೂ ಕೂಡ ಕಾವ್ಯ ಅವ್ರಿಗೆ ಕಾಲೆಳಿತಾ ಇರ್ತಾರೆ. ಸ್ಪಂದನ ಅವ್ರ ಜೊತೆನೂ ಕೂಡ ಇಲ್ಲಿ ಮಾತಾಡ್ತಾ ಇರ್ತಾರೆ. ಇಲ್ಲಿ ರಾಶಿಕ್ ಅವ್ರ ಜೊತೆ ಅಷ್ಟೇ ಅಂತಾನೆ ಅನ್ಕೊಳ್ಳಿ ಇಲ್ಲಿ ಧನುಷ್ ಅವ್ರು ಮಾತಾಡೋದು. ಆದರೆ ಈ ಥರ ಒಂದು ಚಟುವಟಿಕೆ ಮುಗ್ದಿದ ತಕ್ಷಣ ಅವ್ರನ್ನ ನಾಮಿನೇಟ್ ಮಾಡಿಬಿಟ್ರಲ್ಲ ಅಂತಂದ್ಬಿಟ್ಟು ಇಲ್ಲಿ ಧನುಷ್ ಅವ್ರಿಗೆ ಸಿಕ್ಕಾಪಟ್ಟೆ ಉರಿ ಅಂತೂ ಇಲ್ಲಿ ಹತ್ತಿದೆ. ಟಾಸ್ಕ್ ಅಂತ ಬಿಟ್ಬಿಟ್ಟು ಬೇರೆ ವಿಚಾರಗಳು ತಗೊಂಡ್ರೆ ಅವರು ನಾಮಿನೇಟ್ ಮಾಡಬೇಕಾದ್ರೂ ಕೂಡ ಒಂದು ಸ್ಟ್ರಾಂಗ್ ಆದ ರೀಸನ್ನು ಅಟ್ ಪ್ರೆಸೆಂಟ್ ಈ ವೀಕಲ್ಲಿ ಕೊಡಲಿಲ್ಲ. ಕಾವ್ಯ ಅವ್ರನ್ನ ನಿಲ್ಲಿಸ್ತಾರೆ, ಸಿಲ್ಲಿ ರೀಸನ್ನ ಕೊಡ್ತಾರೆ, ಮತ್ತು ಇಲ್ಲಿ ಧ್ರುವಂತ್ ಅವ್ರನ್ನ ನಿಲ್ಲಿಸ್ತಾರೆ, ಒಂದು ರೀಸನ್ನ ಇಲ್ಲಿ ಕೊಡ್ತಾರೆ. ಅಂದರೆ ಇದರ ರೀಸನ್ ಕೊಡ್ತಾ ಇರ್ಬೇಕಾದ್ರೆ ಸ್ಟ್ರಾಂಗ್ ಆದ ರೀಸನ್ನೇ ಅವ್ರ ಹತ್ರ ಇಲ್ಲ. ಮೇಯ್ನಾಗಿ ಅವ್ರು ನನ್ನ ಇಲ್ಲಿ ಹತ್ರ ನಾಮಿನೇಟ್ ಮಾಡಿಬಿಟ್ಟ ಹಾಗೆ ಹೀಗೆ ಅಂತ ಮಾತಾಡಿದ್ರು. ಈವನ್ ಸ್ಪಂದನ ಅವ್ರಿಗೂ ಕೂಡ ಇಲ್ಲಿ ಬೇಜಾರಾಗಿದೆ. ಏನಕ್ಕೆ ಅಂತಂದರೆ ಅವ್ರನ್ನೂ ಕೂಡ ನಾಮಿನೇಟ್ ಮಾಡಿದ್ರಲ್ಲ, ಅವ್ರು ಕೊಟ್ಟಿದ್ದ ರೀಸನ್ ಸ್ಟ್ರಾಂಗ್ ಆಗಿತ್ತು ಅಂತ ಅಂದ್ಬಿಟ್ಟು ಅಶ್ವಿನಿ ಅವ್ರು ಮಾತಾಡ್ಕೊತಾರೆ, ಮತ್ತು ಇಲ್ಲಿ ಧ್ರುವಂತ್ ಅವ್ರು ಮಾತಾಡ್ಕೊಂತಾರೆ. ಅಲ್ಲಿಗೆ ಇಲ್ಲಿ ಸ್ಟಾಪ್ ಮಾಡಲ್ಲ ಅಶ್ವಿನಿ ಅವರು, ರಘು ಅವ್ರ ಹತ್ರ ಹೋಗಿ ಕುತ್ಕೊಂಡು ಮಾತಾಡ್ತಾರೆ. ನಿಜವಾಗ್ಲೂ ಕೂಡ ಕಾವ್ಯ ಅಷ್ಟೊಂದು ಸ್ಟ್ರಾಂಗ್ ಅಂದ್ರೆ ಅವ್ರು ಇವಾಗ 4 ಜನ ಇಲ್ಲಿ ಇದ್ವಲ್ಲ ಅವ್ರಿಗಿಂತ ಸ್ಟ್ರಾಂಗ್ ಅಂತ ಇಲ್ಲಿ ಕೇಳ್ತಾರೆ. ಆಲ್ಮೋಸ್ಟ್ ನಾನು ಹೇಳ್ತಿರೋದೇನಪ್ಪ ಅಂತಂದ್ರೆ ಇಲ್ಲಿ ಅಶ್ವಿನಿ ಅವ್ರಿಗೆ ಏನು ಗೊತ್ತು ಯಾರು ಸ್ಟ್ರಾಂಗು ಯಾರು ವೀಕು ಅಂತ ಅಂದ್ಬಿಟ್ಟು ಅವರ ಒಂದು ಪರ್ಸೆಪ್ಷನ್ ಅಲ್ಲಿ ಕಾವ್ಯ ಅವರು ವೀಕ್ ಇರ್ಬೋದು. ಆದ್ರೆ ಎಲ್ಲರೂ ಪ್ರಕಾರನೂ ಕೂಡ ಕಾವ್ಯ ಅವರು ವೀಕು ಅಂತ ಅವ್ರು ಯಾಕೆ ಇಲ್ಲಿ ಅನ್ಕೊಂತಿದ್ದಾರೆ? ಇಲ್ಲಿ ಎಲ್ಲರೂ ಕೂಡ ಅದೇ ಅಲ್ವಾ ಹೇಳೋದು, ನನ್ನ ಪ್ರಕಾರ ನೀನು ವೀಕ್ ಇದೆಯಪ್ಪ ವೀಕು ಅಂತ ಹೇಳ್ತಾರೆ. ಆದರೆ ಅವ್ರ ಪ್ರಕಾರ ಅವ್ರು ಸ್ಟ್ರಾಂಗ್ ಇರ್ತಾರಲ್ವ, ಯಾರನ್ನ ಬಂದ್ಬಿಟ್ಟೆ ನಾನು ವೀಕ್ ಇದ್ದೀನಿ ಅಂತ ಯಾರು ಹೇಳ್ಕೊತಾರೆ? ಎಲ್ಲರೂ ಕೂಡ ಬಾಯಲ್ಲಿ ಬರೋದು ಒಂದೇ, ನಾನು ಸ್ಟ್ರಾಂಗ್ ಇದ್ದೀನಿ ಅಂತ ಇಲ್ಲಿ ಹೇಳ್ಕೊಳ್ಳೋದು. ಅಶ್ವಿನಿ ಅವರು ಯಾವಾಗಲೂ ಕೂಡ ಇಲ್ಲಿ ಹೇಳ್ತಾ ಇರ್ತಾರೆ, ಏನಾದರೂ ಒಂದು ಜಗಳ ಆದರೆ ಅದನ್ನು ಮುಂದುವರ್ಸ್ಕೊಂಡು ಹೋಗಬಾರ್ದು, ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಏನೇ ಒಂದು ತಪ್ಪುಗಳಾದರೂ ಕೂಡ ಇಲ್ಲಿ ಪರವಾಗಿಲ್ಲ, ಅದನ್ನು ಕ್ಷಮಿಸ್ಬಿಟ್ಟು ಮುಂದುವರಿಬೇಕು, ಆ ಒಂದು ಗುಣ ನನ್ನಲ್ಲಿದೆ ಅಂತ ಅಂದ್ಬಿಟ್ಟು ಅಶ್ವಿನಿ ಅವರು ಹೇಳ್ಕೊಂಡ್ರು. ಈಗ ಒಂದು ಟಾಸ್ಕ್ ಕೂಡ ಸ್ಟಾರ್ಟ್ ಆದಾಗ ಅಶ್ವಿನಿ ಅವರು ಅದನ್ನು ಮಾಡ್ತಾನೆ ಇಲ್ಲ. ನಾಮಿನೇಷನ್ ಪ್ರಕ್ರಿಯೆ ಏನಿತ್ತು ಅದಿಲ್ಲಿ ಆಗಿದ ತಕ್ಷಣ ಪ್ರತಿಯೊಬ್ಬರ ಹತ್ರನೂ ಇಲ್ಲಿ ಹೋಗಿ ಮಾತಾಡಿದ್ದೇನಪ್ಪ ಅಂತಂದರೆ ಧ್ರುವಂತ್ ಅವ್ರ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾರೆ. ಇಲ್ಲಿ ನೆರಳಾಗಿ ಕಾಯ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅನ್ನೋ ರೀತಿ ಸಮಥಿಂಗ್ ವರ್ಡ್ಗಳೆಲ್ಲ ಯೂಸ್ ಮಾಡಿಕೊಂಡು ಇಲ್ಲಿ ಹೇಳಿದ್ರು. ಗಿಲ್ಲಿ ಅವರು ಕಾವ್ಯ ಅವ್ರಿಗೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ಫೇವರಿಸಮ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಸ್ಟ್ರಾಂಗ್ ಆದ ರೀಸನ್ ಕೊಡ್ರಪ್ಪ ಎಲ್ಲರೂ ಕೂಡ. ಆವಾಗ ಗಿಲ್ಲಿಯವರು ಕೂಡ ನಾಮಿನೇಟ್ ಮಾಡೇ ಮಾಡ್ತಾರೆ, ಹೌದು ಇವ್ರು ಕೊಟ್ಟಿದ್ದ ರೀಸನ್ ಕರೆಕ್ಟ್ ಇತ್ತು ಅಂತ ಅಂದ್ಬಿಟ್ಟು. ಆದರೆ ಧ್ರುವಂತ್ ಅವ್ರಿಗೆ ಈ ಒಂದು ಚಟುವಟಿಕೆಯಲ್ಲಿ ಅಂದರೆ ರಕ್ಷಿತ್ ಅವ್ರು ಕೊಟ್ಟಿದ್ದ ರೀಸನ್ ಕರೆಕ್ಟ್ ಆಗಿತ್ತು, ಎಕ್ಸಲೆಂಟ್ ಅಂತ ಇಲ್ಲಿ ಹೇಳಿದ್ರು. ಅದೇ ಸೀಕ್ರೆಟ್ ರೂಮಲ್ಲಿ ಜೊತೆಲಿ ಇರಬೇಕಾದ್ರೆ ರಕ್ಷಿತ್ ಅವರು ಇರಿಟೇಷನ್ ಆಯಿತು, ಅವ್ರ ಜೊತೆಲಿ ಇರೋಕ್ಕೆ ಆಗಲ್ಲ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅಂದರೆ ರಕ್ಷಿತ್ ಅವ್ರು ಸರಿ ಇಲ್ಲ ಅಂತ ಇಲ್ಲಿ ಹೇಳಿದ್ರು. ಅದೇ ಅವ್ರ ಪರವಾಗಿ ಮಾತಾಡಿದ್ರೆ ಅವ್ರು ಅನ್ಕೊಂಡಿರೋರನ್ನ ನಾಮಿನೇಟ್ ಮಾಡಿದಾಗ ಮಾತ್ರ ಇಲ್ಲಿ ರಕ್ಷಿತ್ ಅವರು ಸರಿ ಇರ್ತಾರೆ. ಮಿಕ್ಕಿರೋ ಟೈಮಲ್ಲಿ ಎಲ್ಲ ಟೈಮಲ್ಲೂ ಕೂಡ ಇಲ್ಲಿ ರಕ್ಷಿತ್ ಅವರು ಕೆಟ್ಟವರು ಅನ್ನೋ ರೀತಿಯಲ್ಲಿ ಧ್ರುವಂತ್ ಅವ್ರು ಮಾತಾಡಿದ್ರು. ಇದ್ರ ಬಗ್ಗೆ ಯಾರಿಗೆ ಏನು ಅನ್ಸುತ್ತೆ ವೀಕ್ಷಕರೇ? ಧ್ರುವಂತ್ ಅವ್ರು ಮಾತಾಡ್ತಿರೋದು ಕರೆಕ್ಟಾ? ಸೀಕ್ರೆಟ್ ರೂಮಲ್ಲಿ ಇರಬೇಕಾದ್ರೆ ಒಂಥರ ಮಾತಾಡಿದ್ರು, ಇವಾಗ ಇಲ್ಲಿ ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡಿದ ತಕ್ಷಣ ರಕ್ಷಿತಾ ಕರೆಕ್ಟು, ರಕ್ಷಿತಾ ಪರ್ಫೆಕ್ಟು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಸೀಕ್ರೆಟ್ ರೂಮ್ ಒಳಗಡೆ ಇದ್ದಾಗೂ ಕೂಡ ಇದೇ ಒಪಿನಿಯನ್ ಕೊಡಬೇಕಿತ್ತು, ಅವಾಗ ಅವ್ರಿಗೆ ಅರ್ಥ ಆಗಲಿಲ್ವಂತೆ, ಇವಾಗ ಇಲ್ಲಿ ಅರ್ಥ ಆಗ್ತಿದೆಯಂತೆ. ಅದೇ ಹೇಳಲ್ವಾ, ಕೆಲವೊಂದ್ಸತಿ ಏನಾಗುತ್ತೆ ಅಂತಂದರೆ ಅವರು ಇವಾಗ ಯಾರನ್ನ ದ್ವೇಷ ಮಾಡ್ತಾ ಇರ್ತಾರೋ ಧ್ರುವಂತ್ ಅವರು, ಅವ್ರ ಪರವಾಗಿ ಇಲ್ಲಿ ರಕ್ಷಿತ್ ಅವ್ರು ಏನಾದರೂ ಮಾತಾಡಿದ್ರೆ ರಕ್ಷಿತ್ ಅವರು ಕರೆಕ್ಟ್ ಅಂತ ಅಂದ್ಬಿಟ್ಟು ಧ್ರುವಂತ್ ಅವ್ರಿಗೆ ಅನ್ಸುತ್ತೆ. ಇವನ್ ಅವ್ರಿಗೆ ಅಂತಲ್ಲ ಎಲ್ರಿಗೂ ಕೂಡ ಇಲ್ಲಿ ಅಷ್ಟೇ. ಅಶ್ವಿನಿ ಅವರು ಕೂಡ ಇಲ್ಲಿ ಹೇಳಿದ್ರು ಕಾವ್ಯ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ, ಇಲ್ಲಿ ಗಿಲ್ಲಿನೇ ಸೇವ್ ಮಾಡ್ತಿರೋದು ಅಂತ ಹೇಳ್ಬಿಟ್ಟು. ರಘು ಅವ್ರು ಕೂಡ ಇಲ್ಲಿ ಹೇಳ್ತಾರೆ, ಅಂದರೆ ನನಗಂತೂ ಇಲ್ಲಿ ಇಷ್ಟನೇ ಆಗಲಿಲ್ಲ, ಕಾವ್ಯ ನಾಮಿನೇಟ್ ಆಗಬೇಕಿತ್ತು ಅಂತ ಅಂದ್ಬಿಟ್ಟು. ಅಂದರೆ ಧನುಷ್ ಅವ್ರ ಬದಲು ಕಾವ್ಯ ಅವರು ನಾಮಿನೇಟ್ ಆಗಬೇಕಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಪ್ರಾಪರ್ ಆದ ರೀಸನ್ ಯಾರು ಕೊಡ್ತಾನೆ ಇಲ್ಲ, ಸ್ಟ್ರಾಂಗ್ ಆದ ರೀಸನ್ ಎಲ್ಲೂ ಕೂಡ ಕಾಣಿಸ್ಲೇ ಇಲ್ಲ, ಹೇಗೆ ಇಲ್ಲಿ ನಾಮಿನೇಟ್ ಆಗಬೇಕು ಅಂತ ಇಲ್ಲಿ ಹೇಳ್ತಾರೆ. ರಘು ಅವರು ಕೂಡ ಇಲ್ಲಿ ಅಷ್ಟೇ, ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡೋ ಥರ ಇಲ್ಲಿ ಮಾತಾಡ್ತಾರೆ. ಆದರೆ ಗಿಲ್ಲಿ ಅವ್ರನ್ನ ಕಂಡ್ರೆ ಕಾವ್ಯ ಅವ್ರನ್ನ ಕಂಡ್ರೆ ಮೋಸ್ಟ್ 90% ಜನಗಳಿಗೆ ಬಿಗ್ ಬಾಸ್ ಮನೆ ಒಳಗಡೆ ಹೇಳ್ತಿರೋದು, ನಾನು ಕಂಟೆಸ್ಟೆಂಟ್ ಇದ್ರಲ್ಲ ಜನಗಳು ಅಂದರೆ ಅವ್ರಿಗೆ ಇಲ್ಲಿ ಹೇಳ್ತಾ ಇರೋದು, ಗಿಲ್ಲಿ ಅವ್ರನ್ನ ಕಾವ್ಯ ಅವ್ರನ್ನ ಕಂಡ್ರೆ ಆಗ್ತಾನೆ ಇಲ್ಲ, ಟಾರ್ಗೆಟ್ ಮಾಡ್ತಾನೆ ಇದ್ದಾರೆ. ಅಂದರೆ ಒಂದ್ಸತಿ ಅಲ್ಲ ಪದೇ ಇಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನೀಟಾಗಿ ಗೊತ್ತಾಗ್ತದೆ. ಹೌದು ಇಲ್ಲಿ ಕಾವ್ಯ ಅವರು ನಾಮಿನೇಟ್ ಆಗಬೇಕಿತ್ತು ಅಂತ ಕೆಲವೊಬ್ಬರಿಗೆ ಅನಿಸ್ತದೆ. ರೀಸನ್ ಕೊಡಬೇಕಾದ್ರೆ ಸ್ಟ್ರಾಂಗ್ ಆದ ರೀಸನ್ ಕೊಡ್ಬೋದಿತ್ತಲ್ಲ ವೀಕ್ಷಕರೇ? ನಿಮಗೇನು ಅನಿಸುತ್ತೆ? ಖಂಡಿತವಾಗ್ಲೂ ಇಲ್ಲಿ ರಘು ಅವ್ರು ಮಾತಾಡಿದ್ ಕರೆಕ್ಟಾ? ಯಾಕಂದರೆ ಅವ್ನು ಮಾಡಿ ಸರಿ ಇಲ್ಲ ಅಂತ ಕೂಡ ಇಲ್ಲಿ ರಘು ಅವ್ರು ಕೂಡ ಹೇಳ್ತಾರೆ, ಅಶ್ವಿನಿ ಅವ್ರು ಕೂಡ ಇಲ್ಲಿ ಹೇಳ್ತಾರೆ, ಇವನ್ ಧ್ರುವಂತ್ ಅವ್ರು ಕೂಡ ಇಲ್ಲಿ ಹೇಳ್ತಾರೆ. ನಿಮ್ಮ ಪ್ರಕಾರ ಗಿಲ್ಲಿ ಅವ್ರು ಮಾಡಿ ಸರಿನಾ ತಪ್ಪಾ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಇಲ್ಲಿ ಇದೆಲ್ಲ ಚಟುವಟಿಕೆ ಮುಗಿಯುತ್ತೆ, ಅಂದರೆ ನಾಮಿನೇಷನ್ ಯಾರ್ಯಾರು ಆದರೂ ಯಾರ್ಯಾರು ಇರಲ್ಲ ಅಂತ ಇಲ್ಲಿ ಹೇಳಾದ್ಮೇಲೆ ಈಗ ಕ್ಯಾಪ್ಟನ್ಸಿ ರೇಸ್ಗೆ ಯಾರ್ಯಾರು ಆಯ್ಕೆ ಆಗಿದ್ದಾರೆ ಅಂತ ಕೂಡ ಇಲ್ಲಿ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ. ಇಲ್ಲೊಂದು ಬಿಗ್ ಟ್ವಿಸ್ಟ್ ಇರ್ತಾರೆ. ಆಲ್ಮೋಸ್ಟ್ ಪ್ರೋಮೋದಲ್ಲಿ ಇಲ್ಲಿ ತೋರಿಸಿದ್ರು ರಾಜ ರಾಣಿ ಅಂತಂದ್ಬಿಟ್ಟು ಬಿಗ್ ಬಾಸ್ ಹೇಳ್ತಾರೆ. ಇವಾಗ ಈ ಮನೆಯ ಕ್ಯಾಪ್ಟನ್ ಆಗಿರೋದು ಗಿಲ್ಲಿ ಅವರು, ಫಿನಾಲೆಗೆ ಡೈರೆಕ್ಟ್ ಆಗಿ ಇಲ್ಲಿ ಹೋದಂಗೆ ಆಯಿತು. ಬಿಗ್ ಬಾಸ್ ಕೂಡ ಇಲ್ಲಿ ಹೇಳ್ತಾರೆ ರಾಜ ಅಂತ ಅಂದ್ಬಿಟ್ಟು, ಅಂದರೆ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿರೋ ರಾಜ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಅಂದರೆ ಅವ್ರು ಯಾರು ಕೂಡ ಇವರ ನಾಮಿನೇಟ್ ಮಾಡಂಗೆ ಇಲ್ಲ, ಡೈರೆಕ್ಟ್ ಆಗಿ ನೆಕ್ಸ್ಟ್ ಫಿನಾಲೆ ಅಲ್ವಾ,
ಅದಕ್ಕೋಸ್ಕರನೇ ಇಲ್ಲಿ ಸ್ವಲ್ಪ ಜನಕ್ಕೆ ಬೇಜಾರಾಯಿತು, ಅಯ್ಯೋ ಅಂತಂದ್ಬಿಟ್ಟು ಸ್ವಲ್ಪ ಮನ್ಸಿಗೆ ಬೇಜಾರು ಮಾಡ್ಕೊಂಡ್ರು. ಆದರೆ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಕೊಟ್ರಲ್ವಾ, ಯಾರು ಅಸಮರ್ಥರು ಅಂತ ಅಂತಾರೆ ಮತ್ತು ಟಾಸ್ಕ್ ಆಡೋಕ್ಕೆ ಯಾರು ವೀಕ್ ಅಂತ ಅನಿಸುತ್ತೋ ಅವ್ರನ್ನ ರಾಣಿಯಾಗಿ ಆಯ್ಕೆ ಮಾಡಿ ಅಂತ ಇಲ್ಲಿ ಹೇಳಿದ್ರಲ್ವಾ, ಅವಾಗ ಇಲ್ಲಿ ಎಲ್ಲರಿಗೂ ಕೂಡ ಖುಷಿ ಆಗ್ಬಿಡ್ತು. ಅದರಲ್ಲೂ ಕೂಡ ಅಶ್ವಿನಿಯವ್ರಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ನಿನ್ನೆ ಅಷ್ಟೇ ಇಲ್ಲಿ ಬೈದಿದ್ರು, ಟಾಸ್ಕ್ ಆಡಲ್ಲ, ಕೆಲಸ ಮಾಡಲ್ಲ, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಬಿಗ್ ಬಾಸು ಅಸಮರ್ಥರು ಅಂತ ಹೇಳೋಕ್ಕಿಂತ ಸಮರ್ಥರು ಅಂತ ಇಲ್ಲಿ ಹೇಳಿದ್ರೆ ತುಂಬಾ ಚೆನ್ನಾಗಿರೋದು, ಸಖತ್ತಾಗಿರೋದು. ಏನಕ್ಕೆ ಅಂತಂದರೆ ಇಲ್ಲಿ ರಾಜ ಆಗಿದೆ ಯಾರಪ್ಪ ಅಂದರೆ ಬಿಗ್ ಬಾಸ್ ಇಲ್ಲಿ ಹೇಳಿದ್ರು, ರಾಜ ಇಲ್ಲಿ ಗಿಲ್ಲಿ ಅಂತಂದ್ಬಿಟ್ಟು. ಮತ್ತು ಅವರು ರಾಣಿಯಾಗಿ ಯಾರನ್ನ ಸೆಲೆಕ್ಟ್ ಮಾಡ್ತಿದ್ರು ಅಂದರೆ ಸಮರ್ಥರು ಅಂತ ಹೇಳಿದ್ರೆ 100% ಇಲ್ಲಿ ಗಿಲ್ಲಿಯವರು ಕಾವ್ಯ ಅವ್ರನ್ನೇ ಆಯ್ಕೆ ಮಾಡ್ಕೊತಿದ್ರು. ಬಟ್ ಅಸಮರ್ಥರು ಅಂತ ಹೇಳಿದಾಗ ಏನೂ ಮಾಡಕ್ ಆಗೋದೇ ಇಲ್ಲ. ಇಲ್ಲಿ ಗಿಲ್ಲಿಯವ್ರ ಬಾಯಲ್ಲೇ ಇಲ್ಲಿ ಬಂದಿತ್ತು ಇದ್ರ ಸಮಥಿಂಗ್ ವರ್ಡ್ಸ್ಗಳು, ಅಶ್ವಿನಿಯವ್ರು ಏನೂ ಮಾಡಲ್ಲ, ಆಡಲ್ಲ, ಹಾಗೆ ಹೀಗೆ ಗೇಮ್ ಅಂತ ಬಂದೆ ಬಿಗ್ ಝೀರೋ ಅಂತಂದ್ಬಿಟ್ಟೆಲ್ಲ ಮಾತಾಡಿದ್ರಲ್ವಾ, ಅದಕ್ಕೋಸ್ಕರನೇ ಇಲ್ಲಿ ಅಶ್ವಿನಿಯವ್ರನ್ನೇ ಆಯ್ಕೆ ಮಾಡ್ಕೋಬೇಕಿತ್ತು. ಬೇರೆ ಯಾವುದೋ ಆಪ್ಷನ್ನೇ ಇರಲಿಲ್ಲ. ಅಶ್ವಿನಿಯವ್ರ ಮುಖದಲ್ಲೂ ಕೂಡ ಸ್ಮೈಲ್ ಅರಳ್ಬಿಟ್ಟಿತ್ತು ಆಲ್ರೆಡಿ, ಯಾಕಂದರೆ ನನ್ನೇ ಆಯ್ಕೆ ಮಾಡ್ಕೊತಾನೆ ಅಂತಂದ್ಬಿಟ್ಟು ಗೊತ್ತಿತ್ತಲ್ವಾ. ಯಾಕಂದರೆ ನಿನ್ನೆ ಅಷ್ಟೇ ಜಗಳ ಆಡಿದ್ರು, ಅದಕ್ಕೆ ಬಿಗ್ ಬಾಸು ಕೂಡ ಸಖತ್ತಾಗಿ ತಲೆ ಯೂಸ್ ಮಾಡಿದ್ರು ಅಂತಲೇ ಇಲ್ಲಿ ಹೇಳ್ಬೋದು. ಸಮರ್ಥರಿಗೆ ಸಮರ್ಥರನ್ನ ಇಲ್ಲಿ ಕೊಡಬೇಕಿತ್ತು. ಅಸಮರ್ಥರು ಅಂತ ಯಾಕೆ ಕೊಟ್ಟರು ಇಲ್ಲಿ ಚೆನ್ನಾಗಿ ಗೊತ್ತು. ಅಂದರೆ ಗಿಲ್ಲಿಯವ್ರಿಗೆ ಸಮರ್ಥರು ಅಂತ ಹೇಳಿದ್ರೆ ಇಲ್ಲಿ ಕಾವ್ಯವ್ರನ್ನ ಆಯ್ಕೆ ಮಾಡ್ಕೊತಾರೆ ಅಂತಂದ್ಬಿಟ್ಟು, ಅದಕ್ಕೋಸ್ಕರನೇ ಕಾವ್ಯವ್ರನ್ನ ಆಯ್ಕೆ ಮಾಡ್ಕೋಬಾರ್ದು ಅಂತಲೇ ಇಲ್ಲಿ ಬಿಗ್ ಬಾಸ್ ಈ ಥರ ಟ್ವಿಸ್ಟ್ ಕೊಟ್ಟಿದ್ದು. ಅದಕ್ಕೆ ಇಲ್ಲಿ ಅವರು ಅಸಮರ್ಥರು ಅಂತ ಹೇಳಿದಾಗ ಅಶ್ವಿನಿಯವ್ರನ್ನ ಆಯ್ಕೆ ಮಾಡ್ಕೊಂಡ್ರು. ಅದಕ್ಕೆ ರಾಜ ಬಂದ್ಬಿಟ್ಟು ಗಿಲ್ಲಿಯವರಾದರು, ರಾಣಿ ಬಂದ್ಬಿಟ್ಟು ಇಲ್ಲಿ ಅಶ್ವಿನಿಯವರು ಆದರೂ ಕೂಡ ಇಲ್ಲಿ ಗಿಲ್ಲಿಯವರು ಸುಮ್ಮನೆ ಬಿಡಲಿಲ್ಲ. ನನ್ನಿಂದನೇ ನೀವೇನಾದರೂ ಈ ವಾರ ಏನಾದರೂ ಕ್ಯಾಪ್ಟನ್ ಆದಂದರೆ ಕ್ಯಾಪ್ಟನ್ಸಿ ರೇಸ್ಗೆ ಆಯ್ಕೆ ಆಗಿದ್ದಾರೆ ಬಿಡಿ ಈಗ ಅಶ್ವಿನಿಯವರು. ಆದರೆ ಗೆಲ್ಲಬೇಕಲ್ವಾ. ನಾನು ಇದು ಹಿಂದಿನ ವಿಡಿಯೋದಲ್ಲಿ ಅಂದರೆ ಲೈವಲ್ಲಿ ಕೂಡ ಇಲ್ಲಿ ಬಂದಿದೆ, ಆವಾಗಲೇ ಲೈವಲ್ಲಿ ಕೂಡ ಇಲ್ಲಿ ಹೇಳಿದೆ ಅಶ್ವಿನಿಯವರು ಆಗೋ ಸಾಧ್ಯತೆ ಎಲ್ಲ ಕೂಡ ಇಲ್ಲಿ ಇದೆ ಅಂತಂದ್ಬಿಟ್ಟು. ನೋಡಿ ಅದೇ ರೀತಿ ಕ್ಯಾಪ್ಟನ್ಸಿ ರೇಸ್ಗಂತೂ ಇಲ್ಲಿ ಹೋಗಿದ್ದಾರೆ. ನೋಡೋಣ ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತಂದ್ಬಿಟ್ಟು. ಕಟ್ಟ ಕಡೆಯ ಕ್ಯಾಪ್ಟನ್ ಅಂದರೆ ಇವಾಗ ಗಿಲ್ಲಿಯವರು ಆದಮೇಲೆ ಯಾರು ಕ್ಯಾಪ್ಟನ್ ಆಗ್ತಾರೋ ಅವರು ಬಿಗ್ ಬಾಸ್ ಮನೆಯ ಈ ಸತಿ ಬಿಗ್ ಬಾಸ್ ಸೀಸನ್ 12ನ ಕಟ್ಟ ಕಡೆಯ ಕ್ಯಾಪ್ಟನ್ ಆಗ್ತಾರೆ. ನೋಡೋಣ ಯಾರಿಗೆ ಅದೃಷ್ಟ ಇದೆ. ಮತ್ತು ಇಲ್ಲಿ ಅವ್ರು ಯಾರು ಕ್ಯಾಪ್ಟನ್ ಆಗ್ತಾರೋ ಡೈರೆಕ್ಟ್ ಇಲ್ಲಿ ಫಿನಾಲೆಗೆ ಅವ್ರಿಗೆ ಎಂಟ್ರಿ ಕೂಡ ಇಲ್ಲಿದೆ. ನೋಡೋಣ ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ಇವಾಗ ಕ್ಯಾಪ್ಟನ್ಸಿ ರೇಸ್ಗಂತೂ ಗಿಲ್ಲಿಯವರಿದ್ದಾರೆ, ಮತ್ತಿಲ್ಲಿ ಅಶ್ವಿನಿಯವರು ಕೂಡ ಇಲ್ಲಿ ಇದ್ದಾರೆ. ಈಗ ರಾಶಿಕ್ ಅವರು ಕೂಡ ಇಲ್ಲಿ ಎಂಟ್ರಿ ಕೊಟ್ಟಾಗಿದೆ. ನೋಡೋಣ ಯಾರು ಹೋಗ್ತಾರೆ ಯಾರು ಹೋಗಲ್ಲ ಅಂತ ಅಂದ್ಬಿಟ್ಟು. ಬಟ್ ಗಿಲ್ಲಿಯವರು ಏನೊಂದು ಆಯ್ಕೆ ಮಾಡ್ಕೊಂಡ್ರು, ಅಶ್ವಿನಿಯವ್ರನ್ನ ಇಲ್ಲಿ ಅಸಮರ್ಥರು ಅಂತ ಆಯ್ಕೆ ಮಾಡ್ಕೊತೀನಿ ಅಂತ ಆಯ್ಕೆ ಮಾಡ್ಕೊಂಡ್ರಲ್ವಾ, ಒಂದು ವೇಳೆ ಕ್ಯಾಪ್ಟನ್ ಆದರೆ ನನ್ನ ಋಣದಿಂದನೇ ಇಲ್ಲಿ ಆದಂಗೆ ಆಯಿತು ಅಂತ ಅಂದ್ಬಿಟ್ಟು ಸಖತ್ತಾಗಿ ಕೌಂಟ್ರು ಕೊಟ್ಟರು. ಬಟ್ ಅಶ್ವಿನಿಯವರು ಕೂಡ ಇಲ್ಲಿ ಏನೂ ಕಮ್ಮಿ ಇಲ್ಲ, ಅದಕ್ಕೆ ಸಖತ್ತಾಗಿ ತಿರುಗಿಸ್ಬಿಟ್ಟು ಕೌಂಟ್ರು ಕೊಟ್ಟರು. ಒಟ್ಟಿನ ನೀನು ಒಪ್ಕೊಂಡಲ್ವಾ, ನಿನ್ನ ಮಾತಿನ ಮೇಲೆ ನೀನು ಬದ್ಧವಾಗಿ ನಿಂತ್ಕೊಂಡಲ್ವಾ, ಅದಕ್ಕೆ ನನಗೆ ಖುಷಿ ಅಂತ ಇಲ್ಲಿ ಹೇಳಿದ್ರು. ಅಂದರೆ ಇವರಿಬ್ಬರದ್ದು ಈ ಥರ ಕಾಂಬಿನೇಷನ್ ನೋಡೋಕ್ಕೆ ಅಂದರೆ ಕೌಂಟ್ರು ಡೈಲಾಗ್ಗಳು ಕೊಡ್ತಾರಲ್ವಾ, ನೋಡೋಕ್ಕೆ ಸಖತ್ತಾಗಿರುತ್ತೆ. ಇಲ್ಲ ಅಂತಂದರೆ ಮನೆ ಶಾಂತಿ ನಿವಾಸವಾಗಿ ಇಲ್ಲಿ ಇದ್ದರೆ ಯಾರು ನೋಡ್ತಾರೆ, ಖಂಡಿತವಾಗ್ಲೂ ಯಾರು ಕೂಡ ಇಲ್ಲಿ ನೋಡಲ್ಲ. ಹೌದು ಎಲ್ಲರೂ ಕೂಡ ಒಂದಾಗಿದ್ದರೆ ಎಲ್ಲ ಚಿಂತೆಗೆ ಜಾಗ ಇಲ್ಲ ಅಂತಂದ್ಬಿಟ್ಟು ಇದ್ರೆ ಯಾರು ನೋಡೋಕೆ ಇಷ್ಟಪಡ್ತಾರೆ, ಇಲ್ಲಿ ಖಂಡಿತವಾಗ್ಲೂ ಯಾರು ನೋಡಲ್ಲ. ಇದನ್ನ ಕಿಚ್ಚ ಸುದೀಪ್ ಸರ್ ಇವನ್ ಹೇಳಿದ್ದಾರೆ ಕಿಚ್ಚನ ಪಂಚಾಯಿತಿ ನಡೆಸಬೇಕಾದ್ರೆ. ನೋಡಿ ಇದು ಆಯ್ಕೆ ಆಗಿದ ತಕ್ಷಣ ರಾಜ ಬಂದ್ಬಿಟ್ಟು ಗಿಲ್ಲಿಯವರಾದ್ರು, ರಾಣಿ ಬಂದ್ಬಿಟ್ಟು ಅಶ್ವಿನಿಯವರು ಆಗಿದ ತಕ್ಷಣ ಅಶ್ವಿನಿಯವರೇ ಹಾಡು ಹೇಳ್ತಾರೆ, ರಾಜ ರಾಣಿಯಂತೆ ನಾನು ನೀನು ಅಂತಂದ್ಬಿಟ್ಟು. ಅದರಲ್ಲೂ ಕೂಡ ಇವರು ಅಶ್ವಿನಿಯವ್ರ ತಾಯಿ ಇಲ್ಲಿ ಹೇಳಿದರು ಅತ್ತೆ ಮಗಳನ್ನ ಮರ್ತು ಬಿಟ್ಟಿದೆಯಲ್ಲ ಅಂತ ಅಂದ್ಬಿಟ್ಟು. ಈಗ ಬಿಗ್ ಬಾಸ್ ನೆನಪು ಮಾಡಿದ್ರು, ಅದಕ್ಕೋಸ್ಕರ ಅತ್ತೆ ಮಗಳನ್ನ ಮರ್ತು ಬಿಟ್ಟಿದೆಯಾ, ಇವಾಗ ಅತ್ತೆ ಮಗಳನ್ನ ಮತ್ತೆ ಆಯ್ಕೆ ಮಾಡ್ಕೊ ಅಂತಂದ್ಬಿಟ್ಟು ಈ ಒಂದು ಟಾಸ್ಕ್ ಕೂಡ ಕೊಟ್ಟಂಗಾಯಿತು. ಸಕ್ಕತ್ತಾಗಿತ್ತು. ಟ್ವಿಸ್ಟ್ ಮಾತ್ರ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ರಘು ಅವರಿರ್ಬೋದು, ಧ್ರುವಂತ್ ಅವರಿರ್ಬೋದು, ರಾಶಿಕ್ ಅವರಿರ್ಬೋದು, ಅದನ್ನೇ ಇಲ್ಲಿ ಹೇಳಿದ್ದು. ಏನಕ್ಕೆ ಅಂತಂದರೆ ಈ ಥರ ಒಂದು ಆಪರ್ಚುನಿಟಿ ಸಿಗೋದೇ ಕಷ್ಟ, ಸಿಕ್ಕಿದೆ ಅಲ್ವಾ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಬಂದ್ಬಿಟ್ಟು ವಿಶ್ ಮಾಡ್ತಾರೆ ಅಶ್ವಿನಿಯವ್ರಿಗೆ, ಇಲ್ಲ ಆಡಿ ಚೆನ್ನಾಗಿ ಅಂತಂದ್ಬಿಟ್ಟು. ಹೌದು ನಿಜವಾಗ್ಲೂ ಕೂಡ ಆಡಲಿ, ನೋಡೋಣ ಯಾರು ಕ್ಯಾಪ್ಟನ್ ಆಗ್ತಾರೆ ಯಾರು ಕ್ಯಾಪ್ಟನ್ ಆಗಲ್ಲ ಅಂತ ಅಂದ್ಬಿಟ್ಟು. ಅದರಲ್ಲಿ ಧ್ರುವಂತ್ ಅವ್ರಿಗಂತೂ ಸಿಕ್ಕಾಪಟ್ಟೆ ಉರಿದೋಗ್ಬಿಟ್ಟಿದೆ ಗಿಲ್ಲಿಯವ್ರ ಮೇಲೆ. ಕ್ಯಾಪ್ಟನ್ ಆದಮೇಲಂತೂ ಇದ್ದಿದ್ದು ಜಾಸ್ತಿ ಅಂತಲೇ ಇಲ್ಲಿ ಹೇಳ್ಬೋದು. ಸ್ವಲ್ಪ ನೋಡಿ ಇದೆಲ್ಲ ಆಗಿದ ತಕ್ಷಣ ಈ ಥರ ಮಾತುಕತೆಗಳೆಲ್ಲ ಇಲ್ಲಿ ಆಗುತ್ತೆ. ಅತ್ತೆ ಮಗಳನ್ನ ಮರ್ತು ಬಿಟ್ಟಿದ್ದೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಗಿಲ್ಲಿಯವರು ಇಲ್ಲಿ ಹೇಳ್ತಾರೆ. ಇವಾಗ ಇಷ್ಟ ಇಲ್ದಿರೋ ಮದುವೆ ಆಗ್ತಾರಲ್ವಾ, ಆ ಥರ ಇಲ್ಲಿ ಆಗೋಗ್ಬಿಟ್ಟಿದೆ ಅಂತ ಇಲ್ಲಿ ಹೇಳ್ತಾರೆ. ಅದೇ ಹೇಳಲ್ವಾ ಅವ್ರ ಮನಸ್ಸಲ್ಲಿ ಇದೇನಪ್ಪ ಅಂತಂದರೆ ಸಮರ್ಥರು ಅಂತ ಇಲ್ಲಿ ಹೇಳಿದರೆ ಕಾವ್ಯವ್ರನ್ನ ಆಯ್ಕೆ ಮಾಡ್ಕೊಳ್ಬೋದಿತ್ತು. ಬಟ್ ಇಲ್ಲಿ ಅಶ್ವಿನಿ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದು ಕೂಡ ಏನೂ ತಪ್ಪಲ್ಲ ಬಿಡಿ. ಆದರೆ ಗಿಲ್ಲಿಯವ್ರ ಪ್ರಕಾರ ಅವರು ಅಸಮರ್ಥರು, ಆದರೆ ಬೇರೆಯವ್ರಿಗೆ ಅವರು ಸಮರ್ಥರು ಅಂತಲೇ ಇಲ್ಲಿ ಕಾಣಿಸೋದು. ಅಂದರೆ ಇಲ್ಲಿ ಗಿಲ್ಲಿಯವ್ರ ಪ್ರಕಾರ ಅಶ್ವಿನಿಯವರು ಏನು ಆಡಲ್ಲ ಅಂತ ಅಂದ್ಬಿಟ್ಟು ಅವ್ರ ಮನಸ್ಸಲ್ಲಿದೆ. ಬಟ್ ಬೇರೆಯವ್ರ ಮನಸ್ಸಲ್ಲಿ ಇಲ್ಲ ಅಶ್ವಿನಿಯವರು ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಅಂದ್ಬಿಟ್ಟು ಇದೆ. ಅಂದರೆ ಗೇಮ್ ಅಂತ ಬಂದಾಗ ಹೌದು ಅಶ್ವಿನಿಯವರು ತುಂಬ ಚೆನ್ನಾಗಿ ಇಲ್ಲಿ ಆಡಿದ್ದಾರೆ. ಒಟ್ಟಾಗಿ ಗಿಲ್ಲಿಯವ್ರ ಬಾಯಲ್ಲಿ ಇದು ಬಂದಿರಲಿಲ್ಲ ಅಂತ ಅಂದಿದ್ರೆ, ನೆನ್ನೆ ಅಷ್ಟೇ ಜಗಳ ಆಡಿದಾಗ ಏನು ಹೇಳಿದ್ರು ಅದು ಬಂದಿರಲಿಲ್ಲ ಅಂದರೆ ತುಂಬಾ ಚೆನ್ನಾಗಿರೋದು. ಮತ್ತು ಬಿಗ್ ಬಾಸ್ ಈ ಒಂದು ಟ್ವಿಸ್ಟ್ ಕೊಟ್ಟಿದ್ದು ಸಿಕ್ಕಾಪಡೆ ತುಂಬಾ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಅನ್ನಿಸ್ತು. ಯಾಕಂದರೆ ಯಾವಾಗಲೂ ಕೂಡ ಹೌದು ಈ ಒಂದು ಪೇರ್ನ ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ದಾರೆ, ಕಾವ್ಯ ಅವ್ರದ್ದು ಗಿಲ್ಲಿ ಅವ್ರದ್ದು. ಆದರೆ ಅಶ್ವಿನಿ ಅವ್ರನ್ನ ನೋಡೋಕ್ಕೂ ಕೂಡ ತುಂಬ ಜನ ಇಲ್ಲಿ ಇಷ್ಟಪಡ್ತಾರೆ.
ಇವ್ರದ್ದು ಆಲ್ಮೋಸ್ಟ್ ನೀವು ನೋಡಿರ್ತೀರಾ, ಒಂದು ಸ್ನೇಹ ಅನ್ನೋದು ತುಂಬ ಚೆನ್ನಾಗಿತ್ತು, ನಿನ್ನ ಜೊತೆ ನಾನು ಯಾವಾಗಲೂ ನಿಂತಿರ್ತೀನಿ ಗಿಲ್ಲಿ ಅಂತ ಅಂದ್ಬಿಟ್ಟು ಅಶ್ವಿನಿ ಅವರು ಕೂಡ ಇಲ್ಲಿ ಹೇಳಿದ್ದಾರೆ. ಅವ್ರು ಸುಮಾರು ಸತಿ ಈ ಒಂದು ಡೈಲಾಗ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ನಾವಿಬ್ಬರು ಕೂಡ ಶತ್ರುಗಳೇ, ಹೊರಗಡೆ ಬಂದಮೇಲೆ ನಾವಿಬ್ಬರು ಕೂಡ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಬಾಂಡಿಂಗು, ಸ್ನೇಹಿತರಾಗಿ ಇಲ್ಲಿ ಇರ್ತೀವಿ ಅಂತ ಅಂದ್ಬಿಟ್ಟು ಅಶ್ವಿನಿ ಅವರೇ ಇಲ್ಲಿ ಹೇಳ್ಕೊಂಡಿದ್ದಾರೆ. ಹೌದು, ಕಂಟೆಂಟ್ಗೋಸ್ಕರ ಈ ರೀತಿ ಇಲ್ಲಿ ಮಾಡ್ತಿರ್ಬೋದು. ಈ ಥರ ಮಾಡಿದ್ರೆ ತಾನೇ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಕಷ್ಟ ಆಗುತ್ತೆ. ಈ ಥರ ಮಾತಾಡೋದ್ರಿಂದ ನೀವು ಅಬ್ಸರ್ವ್ ಮಾಡ್ಬೋದು, ಒಬ್ಬರು ಹೀರೋ ಆಗ್ತಾರೆ, ಒಬ್ಬರು ಇಲ್ಲಿ ವಿಲನ್ ಆಗ್ತಾರೆ. ಆದರೆ ಇಲ್ಲಿ ವಿಲನ್ ಕ್ಯಾರೆಕ್ಟರಲ್ಲಿ ಅಶ್ವಿನಿ ಅವರದ್ದು ಸಕ್ಕತ್ತಾಗಿ ಕಾಣಿಸ್ತಾರೆ ಅಂತಲೇ ಇಲ್ಲಿ ಹೇಳ್ಬೋದು. ಅದಕ್ಕೆ ಇಲ್ಲಿ ಧ್ರುವಂತವ್ರು ಕೂಡ ಇಲ್ಲಿ ಹೇಳಿದ್ದು, ಇಷ್ಟ ಇಲ್ಲ ಅಂದರೂ ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಯ್ತಲ್ವಾ ಅಂತಂದ್ಬಿಟ್ಟು, ಕೊನೆಗೂ ನಿಮ್ಮ ಅತ್ತೆ ಮಗಳೇ ಇಲ್ಲಿ ಬಂದ್ರಲ್ವಾ ಅಂತಂದ್ಬಿಟ್ಟು, ಅಂದರೆ ಅಶ್ವಿನಿ ಅವ್ರ ತಾಯಿ ಇಲ್ಲಿ ಬಂದಿದ್ರಲ್ವಾ, ಆವಾಗ ಇಲ್ಲಿ ಹೇಳಿದರು ಈ ಥರ ಅತ್ತೆ ಮಗಳನ್ನ ಮರ್ತು ಬಿಟ್ಟಿದ್ಯಾ ಅಂತಂದ್ಬಿಟ್ಟು. ಈಗ ಅವ್ರಿಗೆ ಅಶ್ವಿನಿ ಅವ್ರ ತಾಯಿಯವ್ರಿಗೆ ಖುಷಿಯಾಗಿರುತ್ತೆ ಬಿಡು ಅಂತ ಅಂದ್ಬಿಟ್ಟು. ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಇಲ್ಲಿ ಖುಷಿ ಆಗಿರುತ್ತೆ, ಬಟ್ ಕೆಲವೊಬ್ರಿಗೆ ಬೇಜಾರಾಗಿರುತ್ತೆ. ಅಂದರೆ ಗಿಲ್ಲಿ ಅವ್ರದ್ದು ಕಾವ್ಯ ಅವ್ರದ್ದು ಪೇರ್ನ ಯಾರು ಇಷ್ಟಪಡ್ತಿದ್ರು ಅವ್ರಿಗೆ ಬೇಜಾರಾಗಿರುತ್ತೆ. ಈ ಥರ ಟ್ವಿಸ್ಟ್ ಕೊಡಬಾರ್ದಿತ್ತು, ಹೀಗೆ ಟ್ವಿಸ್ಟ್ ಕೊಡಬೇಕಿತ್ತು, ಹಾಗೆ ಟ್ವಿಸ್ಟ್ ಕೊಡಬೇಕಿತ್ತು ಅಂತ ಅಂದ್ಬಿಟ್ಟು ಏನೇ ಆದರೂ ಕೂಡ ಇಲ್ಲಿ ಟ್ವಿಸ್ಟ್ ಅಂತ ಕೊಟ್ಟಾಗಿದೆ. ಈಗ ರಾಣಿ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಅವ್ರನ್ನ ಘೋಷಣೆ ಕೂಡ ಇಲ್ಲಿ ಮಾಡಾಗಿದೆ. ಇದೆಲ್ಲ ಆದಮೇಲೆ ಕ್ಯಾಪ್ಟನ್ಸಿ ರೇಸ್ಗೆ ಒಂದು ಚಟುವಟಿಕೆ ಕೂಡ ಇಲ್ಲಿ ಕೊಡ್ತಾರೆ, ಅಂದರೆ ಗೇಮ್ ಕೂಡ ಇಲ್ಲಿ ಕೊಡ್ತಾರೆ. ನೋಡಿ, ಆ ಶವರಲ್ಲಿ ಏನು ನೀರು ಇಲ್ಲಿ ಬೀಳ್ತಾ ಇರುತ್ತೋ ಸ್ವಲ್ಪ ಇಲ್ಲಿ ತುಂಬ ಚೆನ್ನಾಗಿ ಥಿಂಕ್ ಮಾಡಿಬಿಟ್ಟು ರಕ್ಷಿತಾ ಅವ್ರು ಆಡ್ಬೋದಿತ್ತು. ಬಟ್ ಮೇನ್ ಆಗಿ ಅವ್ರ ನೀರನ್ನ ಇಲ್ಲಿ ಉಳಿಸ್ಕೊಳ್ಳೋಕೆ ಅವರು ಪ್ರಯತ್ನ ಪಡಲಿಲ್ಲ, ಬೇರೆಯವ್ರ ನೀರನ್ನ ಇಲ್ಲಿ ಚೆಲ್ಲಕ್ಕೇನೆ ಇಲ್ಲಿ ಪ್ರಯತ್ನ ಪಟ್ಟಿದ್ದು. ಬಟ್ ಈ ಥರ ಏನೊಂದು ಗೇಮ್ ಕೊಡ್ತಾರೆ, ಸ್ವಲ್ಪ ಹೈಟ್ ಇರೋರಿಗೆ ಅಡ್ವಾಂಟೇಜ್ ಜಾಸ್ತಿ ಅಂತಲೇ ಇಲ್ಲಿ ಹೇಳ್ಬೋದು. ರಾಶಿಕ್ ಅವರು ಹೈಟ್ ಇರೋದು ಅವ್ರಿಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಆಗ್ತದೆ. ಇಲ್ಲಿ ತುಂಬ ಚೆನ್ನಾಗಿತ್ತು ಗೇಮ್ ಅಂತೂ ಕೂಡ. ಆದರೆ ಮೊದಲನೇ ರೌಂಡಲ್ಲೇ ನೋಡಿ ರಾಶಿಕ್ ಅವ್ರಿಗೆ ಹೇಳ್ತಾರೆ, ಗೇಮ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಧ್ರುವಂತರು ಸಖತ್ತಾಗಿ ಓವರಾಗೆ ಮಾತಾಡ್ಬಿಟ್ರು. ಒಟ್ನಲ್ಲಿ ಅವ್ರಿಗೆ ಗೊತ್ತು ಇವಾಗ ಬಿಗ್ ಬಾಸ್ ಮೇಲೆ ಉಳ್ಕೋಬೇಕು ಅಂತಂದರೆ ಗಿಲ್ಲಿಯವ್ರ ಜೊತೆ ಜಗಳ ಆಡಿದ್ರೆ ನಾನು ಉಳ್ಕೊತೀನಿ ಅಂತ ಅಂದ್ಬಿಟ್ಟು ಮೈಂಡಲ್ಲಿ ಫಿಕ್ಸ್ ಆಗಿದ್ದಾರೆ. ಅದಕ್ಕೆ ನೀವು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಜಾಸ್ತಿ ಗಿಲ್ಲಿಯವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಧ್ರುವಂತರು. ಅಂದರೆ ಆ ಥರ ಅನ್ನಿಸ್ತದೆ ನನಗೇನೋ. ನಿಮಗೇನು ಅನ್ನಿಸ್ತದೆ ವೀಕ್ಷಕರೇ? ಖಂಡಿತವಾಗ್ಲೂ ನಿಮ್ಮ ಒಪಿನಿಯನ್ನ ಕಮೆಂಟಲ್ಲಿ ತಿಳಿಸಿ. ಇನ್ನು ಕ್ಯಾಪ್ಟನ್ಸಿ ರೇಸಲ್ಲಿ ಫಸ್ಟಿಗೆ ಮೊದಲನೇ ರೌಂಡಲ್ಲಿ ನೋಡಿ ಪ್ರೋಮೋ ನೋಡಿದ ತಕ್ಷಣ ಏನು ಡಿಸೈಡ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅದಕ್ಕೆ ಕೆಲವೊಂದು ಸತಿ ಇಲ್ಲಿ ಅನ್ಸೋದು. ಎಪಿಸೋಡ್ ನೋಡಿದಾಗ ಕ್ಲಿಯರ್ ಕಟ್ಟಾಗಿ ಇಲ್ಲಿ ಗೊತ್ತಾಗ್ತಿತ್ತು, ಯಾಕಂದರೆ ನೀರು ಸಮ ಇತ್ತು. ಮೊದಲನೇ ರೌಂಡಲ್ಲಿ ಹೌದು ರಾಶಿಕ್ ಅವರು ತುಂಬ ಚೆನ್ನಾಗಿ ಇಲ್ಲಿ ಆಡಿದ್ರು, ನೀರಿನ ಅಂದರೆ ಹುಡುಗಿರ್ನ ಇಲ್ಲಿ ಬಿಟ್ಟರು 4 ಜನನೂ ಕೂಡ, 4 ಜನಗಳು ಕೂಡ ತುಂಬ ಚೆನ್ನಾಗಿ ಆಟ ಆಡಿದ್ರು. ಬಟ್ ರಕ್ಷಿತ್ ಅವರು ಸ್ವಲ್ಪ ಇದರಲ್ಲಿ ಹಿಂದೆ ಬಿದ್ದರು. ಅಶ್ವಿನಿ ಅವರು ಎಷ್ಟು ಸಪೋರ್ಟ್ ಮಾಡಿದ್ರು ಅಂತಂದರೆ ಇಲ್ಲಿ ಅಂದರೆ 3 ಜನಕ್ಕೂ ಕೂಡ ಸಪೋರ್ಟಿಂಗ್ ಇತ್ತು. ಅಶ್ವಿನಿ ಅವ್ರು ಬಂದ್ಬಿಟ್ಟು ರಕ್ಷಿತ್ ಅವ್ರಿಗೆ ಇಲ್ಲ ನೀನು ಆಡು ಅಂತ ಹೇಳಿದ್ರು. ರಘು ಅವರು ಕೂಡ ಇಲ್ಲಿ ಅಷ್ಟೇ ಆಡು ನೀನು ಆಡ್ತೀಯ ರಕ್ಷಿತಾ, ಆಡು, ಯಾಕೆ ಆಡ್ತಿಲ್ಲ ಅಂತ ಇಲ್ಲಿ ಹೇಳಿದ್ರು. ಪ್ರತಿಯೊಬ್ಬರು ಕೂಡ ಇಲ್ಲಿ ಚೇರಪ್ ಮಾಡ್ತಿದ್ರು ಆಡು ಅಂತ ರಕ್ಷಿತಾ ಅವ್ರಿಗೆ. ಅದೇ ಕಾವ್ಯ ಅವ್ರಿಗೆ ಯಾಕೆ ಮಾಡಲಿಲ್ಲ ಯಾರು ಕೂಡ? ಅಷ್ಟೊಂದು ಕೆಟ್ಟವರ ಕಾವ್ಯ ಅವರು ಬಿಗ್ ಬಾಸ್ ಮೇಲೆ, ಅಂದರೆ ಆ ಸ್ಪರ್ಧಿಗಳಿಗೆ ಅಷ್ಟೊಂದು ಕೆಟ್ಟವರು ಅಂತ ಅನಿಸಿದಾರ? ಮೇಯ್ನಾಗಿ ನೋಡಿ ಈ ಥರ ಮಾಡೋದ್ರಿಂದ ಅವ್ರಿಗೂ ಕೂಡ ಹರ್ಟ್ ಆಗುತ್ತೆ, ಮನ್ಸಿಗೆ ಬೇಜಾರಾಗುತ್ತೆ. ಏನಪ್ಪ ಅವ್ರಿಗೆಲ್ಲ ಇಲ್ಲಿ ಚೇರಪ್ ಮಾಡಿದ್ರು, ಆಡು ಅಂತ ಹೇಳಿದ್ರು, ನನಗೆ ಯಾರು ಕೂಡ ಇಲ್ಲಿ ಸಪೋರ್ಟ್ ಮಾಡಲೇ ಇಲ್ವಲ್ಲ ಅಂತ ಅವ್ರಿಗೂ ಕೂಡ ಬೇಜಾರಾಗಿರುತ್ತೆ. ಆನ್ ದ ಸ್ಪಾಟ್ ತೋರ್ಸೋಕ್ಕಾಗಲ್ಲ ಬಿಡಿ. ಫಸ್ಟ್ ರೌಂಡಲ್ಲೇ ಇಲ್ಲಿ ರಕ್ಷಿತ್ ಅವ್ರು ಮಾಡಿದ ಮಿಸ್ಟೇಕ್ ಏನಪ್ಪ ಅಂತಂದರೆ ನೀರನ್ನ ತೊಗೊಂಬಂದ್ಬಿಟ್ಟು ಬಕೆಟ್ ಒಳಗೆ ಇಲ್ಲಿ ಹಾಕಬೇಕಿತ್ತು. ಶವರಿಂದ ನೀರು ಬೀಳ್ತಿತ್ತು, ಹೌದು ಅವರು ಕುಳ್ಳುಗಿದ್ರು, ಆದರೂ ಕೂಡ ಪ್ರಯತ್ನ ಪಡ್ಬೋದಿತ್ತಲ್ವಾ. ಬಟ್ 2 ಸತಿ ಹೋಗ್ತಾರೆ, ನೀರನ್ನು ಕೂಡ ಇಲ್ಲಿ ಸರಿಯಾಗಿ ಹಾಕಲ್ಲ. ಅದಕ್ಕೆ ಅಶ್ವಿನಿ ಅವ್ರು ಹೇಳ್ತಾರೆ ಹೋಗು ನೀನು ಆಡ್ತೀಯಾ ಹೋಗು ಅಂತಂದ್ಬಿಟ್ಟು ಹೇಳ್ತಾರೆ. ಆದರೂ ಕೂಡ ಏನು ಯೂಸ್ ಆಗಲೇ ಇಲ್ಲ. ಫಸ್ಟ್ ರೌಂಡಲ್ಲಿ ಇಲ್ಲಿ ರಾಶಿಕ್ ಅವ್ರಿಗೆ ಹೇಳ್ತಾರೆ. ನೆಕ್ಸ್ಟ್ 2ನೇ ರೌಂಡಲ್ಲಿ ಇಲ್ಲಿ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದೇನಪ್ಪ ಅಂತಂದರೆ ಹುಡುಗರು ಕೂಡ ಇಲ್ಲಿ ಹೆಲ್ಪ್ ಮಾಡ್ಬೋದು ಅಂತ ಇಲ್ಲಿ ಹೇಳಿದ್ರಲ್ವ ಹುಡುಗಿರಿಗೆ. ನೋಡಿ 3 ಜನ ಕೂಡ ಇಲ್ಲಿ ಧನುಷ್ ಅವ್ರು ಇರ್ಬೋದು, ರಘು ಅವ್ರು ಇರ್ಬೋದು, ಮತ್ತು ಧ್ರುವಂತವ್ರು ಇರ್ಬೋದು, 3 ಜನಗಳು ಕೂಡ ಇಲ್ಲಿ ರಾಶಿಕ್ ಅವ್ರಿಗೆ ಮತ್ತು ಇಲ್ಲಿ ಸ್ಪಂದನ ಅವ್ರಿಗೆ ಹೆಲ್ಪ್ ಮಾಡಿದ್ರು. ಕಾವ್ಯ ಅವ್ರಿಗೆ ಯಾರೂ ಕೂಡ ಹೆಲ್ಪ್ ಮಾಡಲಿಲ್ಲ. ಇಲ್ಲಿ ಕಾವ್ಯ ಅವ್ರಿಗೆ ಒಂದು ಅರ್ಥ ಮಾಡ್ಕೋಬೇಕು, ಕಳೆದ ವಾರ 2 ವಾರದ ಹಿಂದೆ ಅಷ್ಟೇ ಇಲ್ಲಿ ಹೇಳಿದರು ಕಿಚ್ಚ ಸುದೀಪ್ ಸರ್, ನೀವು ಕ್ಯಾಪ್ಟನ್ ಆದಾಗ ಯಾರೂ ಕೂಡ ಇಲ್ಲಿ ಬರಲಿಲ್ಲ, ನಿಮ್ಮ ಜೊತೆ ಯಾರಿದ್ದಾರೆ ಯಾರು ಇಲ್ಲ ಅಂತಂದ್ಬಿಟ್ಟು ಇದರಲ್ಲಿ ಅರ್ಥ ಆಗುತ್ತೆ ಅಂತಂದ್ಬಿಟ್ಟು. ಹೌದು, ಮಾತಾಡಬೇಕು ಅಂತ ಅಂದಾಗ ಎಲ್ಲರೂ ಕುತ್ಕೊಂತಾರೆ ಮಾತಾಡ್ತಾರೆ, ಅಡುಗೆ ಮಾಡಬೇಕು ಅಂತ ಅಂದಾಗ ಕೂಡ ಅಷ್ಟೇ ಎಲ್ಲರೂ ಕುತ್ಕೊಂತಾರೆ ಮಾತಾಡ್ತಾರೆ. ಆದರೆ ಈ ಥರ ಚಟುವಟಿಕೆ ಅಂತ ಬಂದಾಗ ಧನುಷ್ ಅವರು ಕಾವ್ಯ ಅವ್ರ ಜೊತೆ ಎಷ್ಟೊಂದು ಕುತ್ಕೊಂಡು ಮಾತಾಡ್ತಾರೆ, ಒಂದು ಸ್ವಲ್ಪನೂ ಕೂಡ ಇಲ್ಲಿ ಹೆಲ್ಪ್ ಮಾಡಲೇ ಇಲ್ಲ. 3 ಜನ ಕೂಡ ಡಿಸೈಡ್ ಆಗಿದ್ರು ಒಟ್ಟಿನಲ್ಲಿ ಕಾವ್ಯನ ಈಚೆ ಇಡಲೇಬೇಕು ಅಂತ ಅಂದ್ಬಿಟ್ಟು. ಅದಕ್ಕೆ ಇಲ್ಲಿ ರಘು ಅವರಾಗಿರ್ಬೋದು, ಧನುಷ್ ಅವರಾಗಿರ್ಬೋದು, ಧ್ರುವಂತ್ ಅವರಾಗಿರ್ಬೋದು, 3 ಜನ ಕೂಡ ಇಲ್ಲಿ ಕಾವ್ಯ ಅವ್ರಿಗೆ ಬಕೆಟಲ್ಲಿ ನೀರು ಹಾಕೋಕ್ಕೆ ಹೆಲ್ಪ್ ಮಾಡಲೇ ಇಲ್ಲ. ರಾಶಿಕ್ ಅವ್ರು ಹೋಗಬೇಕು, ರಾಶಿಕ್ ಅವ್ರು ಕ್ಯಾಪ್ಟನ್ಸಿ ರೇಸಲ್ಲಿ ಇರಬೇಕು ಅಂತಂದ್ಬಿಟ್ಟು 3 ಜನ ಕೂಡ ಇಲ್ಲಿ ಇಷ್ಟಪಟ್ಟರು. ನೋಡೋಣ ಈಗ ಕ್ಯಾಪ್ಟನ್ಸಿ ರೇಸ್ಗೂ ಕೂಡ ಇಲ್ಲಿ ಹೋಗಿದ್ದಾರೆ, ಯಾರು ಕ್ಯಾಪ್ಟನ್ ಆಗ್ತಾರೆ, ಯಾರ ಅದೃಷ್ಟ ಚೆನ್ನಾಗಿದೆ ಅಂತಂದ್ಬಿಟ್ಟು. ಮೊದಲನೇ ರೌಂಡಲ್ಲಿ ಅಂತೂ ಇಲ್ಲಿ ರಕ್ಷಿತ್ ಅವರು ಹೊರಗಡೆ ಬೀಳ್ತಾರೆ. ಮೊದಲನೇ ರೌಂಡಲ್ಲಿ ರಾಶಿಕ್ ಅವರೇ ಗೆಲ್ತಾರೆ, 2ನೇ ರೌಂಡಲ್ಲೂ ಕೂಡ ಇಲ್ಲಿ ರಾಶಿಕ್ ಅವರೇ ಗೆಲ್ತಾರೆ. ಬಟ್ ಚೇರಪ್ ಮಾಡ್ಬೇಕಾದ್ರೆ ಯಾರಾದರೂ ಒಬ್ಬರಾದರೂ ಇಲ್ಲಿ ಇರಬೇಕಾಗುತ್ತೆ, ಆಗ ಮನಸ್ಸಿಗೆ ಖುಷಿ ಇರುತ್ತೆ. ಹೌದು ಅವ್ರು ಚೇರಪ್ ಮಾಡಲಿಲ್ಲ ಅಂತ ತಕ್ಷಣ ನಾವು ಸೋತೋದ್ವಿ ಅಂತ ಬೇಜಾರು ಮಾಡ್ಕೊಳ್ಳೇಬಾರ್ದು ಕಾವ್ಯ ಅವರು ಇಲ್ಲಿ. ಅಂದರೆ ಅವ್ರು ಚೇರಪ್ ಮಾಡಿದ್ರೆ ನಾವು ಗೆಲ್ಲಬೇಕು ಅಂತ ಕೂಡ ಇಲ್ಲಿ ಏನೂ ಇಲ್ಲ ಅಲ್ವಾ. ಬಟ್ ಒಂದು ಸಂತೋಷ ಅಂತ ಒಂದು ಕಡೆ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಮನಸ್ಸಿನ ಮೂಲೆಯಲ್ಲಿ ಇಲ್ಲಿ ಇರುತ್ತೆ. ಧನುಷ್ ಅವ್ರ ಜೊತೆ ನಾನು ಅಷ್ಟೊಂದು ಮಾತಾಡ್ತೀನಿ, ಅಷ್ಟೊಂದು ಇಲ್ಲಿ ಬೆರ್ತಿದ್ದೀನಿ, ಆದರೂ ಕೂಡ ಯಾಕೆ ಈ ಥರ ಮಾಡಿದ್ರು ಅಂತ ಕಾವ್ಯ ಅವರು ಕೂಡ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ, ಅಂದರೆ ಯಾರ್ಯಾರು ಯಾವ್ಯಾವ ಥರ ಇಲ್ಲಿ ಇದ್ದಾರೆ ಅಂತ ಅರ್ಥ ಮಾಡ್ಕೊಂಡ್ರೆ
ಕಾವ್ಯ ಅವರು ಗೇಮ್ ಕೂಡ ತುಂಬ ಚೆನ್ನಾಗಿ ಆಡಬಹುದು. ಯಾಕಂದರೆ ಹೌದು ಈ ಸತಿ ಸಪೋರ್ಟ್ ಸಿಕ್ಕಿಲ್ಲ, ಓಕೆ, ಏನೂ ಕೂಡ ಮಾಡೋಕ್ಕಾಗಲ್ಲ. ಬಟ್ ನೆಕ್ಸ್ಟ್ ಹೇಳ್ತಾ ಇರೋದು, ಯಾವುದಾದ್ರೂ ಏನಾದರೂ ಒಂದು ಗೇಮ್ ಅಂತ ಇಲ್ಲಿ ಕೊಟ್ಟಾಗ, ಅಂದರೆ ಇವಾಗ ಕ್ಯಾಪ್ಟನ್ಸಿ ರೇಸು ಇವಾಗ ಫಿನಾಲೆಗೆ ಡೈರೆಕ್ಟ್ ಹೋಗ್ಬೋದು ಕ್ಯಾಪ್ಟನ್ ಆದರೆ, ಬಟ್ ಆ ಒಂದು ಅವಕಾಶ ತಪ್ಪಿದೆ. ಬಟ್ ನೆಕ್ಸ್ಟ್ ವೀಕ್ ಅಂತೂ ಗೇಮ್ ಇದ್ದೇ ಇರುತ್ತಲ್ವಾ, ಟಿಕೆಟ್ ಟು ಫಿನಾಲೆ ರೌಂಡ್ ಅಂತೂ ಬಂದೇ ಬರುತ್ತಲ್ವಾ, ಆವಾಗ ಯಾರು ಸಪೋರ್ಟ್ ಕೂಡ ಇಲ್ಲಿ ತೊಗೊಂಡು ಆಡಬೇಕು ಅಂತ ಅಂದ್ಬಿಟ್ಟು ಕೊಡ್ತಾರಾ, ಅಥವಾ ಸಿಂಗಲಾಗಿ ಆಡ್ಬಿಟ್ಟು ಗೆಲ್ಲಬೇಕು ಅಂತ ಅನ್ಕೊತಾರ ಗೊತ್ತಿಲ್ಲ. ಈಗ ಈ ವಾರ ಕ್ಯಾಪ್ಟನ್ಸಿ ರೇಸ್ಗೆ, ಅಂದರೆ ಕ್ಯಾಪ್ಟನ್ಸಿ ರೇಸಿಂದ ಕಾವ್ಯ ಅವರು ಹೊರಗಡೆ ಬಿದ್ದಿದ್ದಾರೆ. ಕೆಲವೊಬ್ಬರಿಗೆ ಖುಷಿ ಆಗಿರ್ಬೋದು. ಇನ್ನೊಂಥರ ಥಿಂಕ್ ಮಾಡೋಕೆ ಹೋದರೆ ಟಿಕೆಟ್ ಟು ಫಿನಾಲೆ ರೌಂಡು ಇಲ್ಲಿ ಕಾವ್ಯ ಅವರಿಗೆ ಜಾಸ್ತಿ ಅದೃಷ್ಟ ಇತ್ತು ಅಂತಂದರೆ ಅವರೇ ಹೋಗ್ಬೋದೇನೋ. ಈಗ ಇವರೆಲ್ಲ ಕಷ್ಟಪಟ್ಬಿಟ್ಟು, ಅಂದರೆ ನಾನು ಹೇಳ್ತಾ ಇರೋದು ರಘು ಅವ್ರು ಇರ್ಬೋದು, ಧನುಷ್ ಅವ್ರು ಇರ್ಬೋದು, ಧ್ರುವಂತ್ ಅವ್ರು ಇರ್ಬೋದು, ಕಾವ್ಯ ಅವ್ರನ್ನ ಹೊರಗಡೆ ಇಡಲೇಬೇಕು ಅಂತಂದ್ಬಿಟ್ಟು ಇಲ್ಲಿ ಯಾರು ಕೂಡ ಹೆಲ್ಪ್ ಮಾಡಲಿಲ್ಲ. ಅಂದರೆ ನೀರು ಹಾಕಬೇಕಾಗಿರುತ್ತಲ್ಲ ಬಕೆಟಲ್ಲಿ, ಸೇವ್ ಮಾಡೋಕೆ ಹೋಗ್ಬೇಕಾದ್ರೂ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ರಾಶಿಕ್ ಅವ್ರು ಬಂದ್ಬಿಟ್ಟು ಥ್ಯಾಂಕ್ಸ್ ಕೂಡ ಇಲ್ಲಿ ಹೇಳಿದ್ರು. ಹೌದು, ಮಾಡಲಿ, ಬೇಡ ಅಂತ ಹೇಳಲ್ಲ. ಬಟ್ ಇಷ್ಟೊಂದು ಓವರ್ ಆಗಿ ಕಾವ್ಯ ನಾಮಿನೇಟ್ ಆಗಲಿಲ್ಲ ಅಂತ ಅಂದ್ಬಿಟ್ಟು ಎಲ್ಲರ ಮನಸ್ಸಲ್ಲೂ ಕೂಡ ಇಲ್ಲಿ ಇದೆ. ಎಲ್ರಿಗೂ ಕೂಡ ಬರೋದು ಸಹಜನೇ. ಅದಕ್ಕೆ ಹೇಳೋದು, ಯಾರ ಜೊತೆ ನಾವು ಇಲ್ಲಿ ಹೆಚ್ಚಾಗಿ ಮಾತಾಡ್ತಾ ಇದೀವಿ ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ನಾವು ಅನ್ಕೊಳ್ಳೋದು ಖಂಡಿತವಾಗ್ಲೂ ತಪ್ಪಾಗುತ್ತೆ. ಇದು ಕಾವ್ಯ ಅವರು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ಪಂದನ ಅವ್ರು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಅವ್ರ ಕಾಲಿಗೆ ಏಟಾದಾಗ ಕಾವ್ಯ ಅವರು ಎಷ್ಟೊಂದು ಹೆಲ್ಪ್ ಮಾಡಿದ್ರು. ಆದರೂ ಕೂಡ ಕಾವ್ಯ ಅವ್ರನ್ನ ಕಂಡ್ರೆ ಅಷ್ಟೇ ಅಂತಲೇ ಹೇಳ್ಬೋದು ಸ್ಪಂದನ ಅವ್ರಿಗೆ. ಅಟ್ ಪ್ರೆಸೆಂಟ್ ಗೇಮ್ ಅಂತ ಬಂದಾಗ ಒಬ್ಬರೇ ಆಡಬೇಕು, ಒಬ್ಬರೇ ಗೆಲ್ಲಬೇಕು. ಬಟ್ ಜೊತೆಗಿದ್ದಾಗ ಮಾತಾಡಬೇಕಾದ್ರೆ ಸ್ವಲ್ಪ ಇಲ್ಲಿ ಇತಿಮಿತಿಗಳಿಂದ ಮಾತಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅವ್ರ ಜೊತೆ ನಾವು ಮಾತಾಡ್ತಿದ್ದೀವಿ ಅಂತ ಅಂದಿದ ತಕ್ಷಣ ಒಬ್ಬರನ್ನ ಬೈಕೊಳ್ಳೋದು ಮಾಡಬಾರ್ದು ಅಂತಾರಲ್ಲ, ಇದೇ ಒಂದು ಕಾರಣಕ್ಕೆ. ಬಟ್ ರಘು ಅವ್ರಿಗಂತೂ ಸಿಕ್ಕಾಪಟ್ಟೆ ಇಲ್ಲಿ ಬೆಂಕಿ ಎತ್ತಿದೆ, ಕಾವ್ಯ ನಾಮಿನೇಟ್ ಆಗಲಿಲ್ಲ ಅಂತ ಬಿಟ್ಟು. ಹುಡುಗರಲ್ಲಿ ಯಾರು ಹೋಗ್ಬೋದು ಅಂತ ಅನ್ಸುತ್ತೆ ವೀಕ್ಷಕರೇ? ಇಲ್ಲಿ ಧನುಷ್ ಅವ್ರು ಹೋಗ್ತಾರಾ, ಧ್ರುವಂತ್ ಅವ್ರು ಹೋಗ್ತಾರಾ, ರಘು ಅವ್ರು ಹೋಗ್ತಾರಾ? ನಿಮ್ಮ ಸಪೋರ್ಟ್ ಯಾರಿಗಿದೆ? ಯಾರು ಹೋದರೆ ಚೆನ್ನಾಗಿರುತ್ತೆ, ಮತ್ತು ಯಾರು ಟಫ್ ಫೈಟ್ ಕೊಡ್ಬೋದು ಕ್ಯಾಪ್ಟನ್ಸಿ ರೇಸಲ್ಲಿ ಅಂತ ಅಂದ್ಬಿಟ್ಟು ನಿಮಗೆ ಅನ್ಸುತ್ತೆ? ಈಗ ಅಶ್ವಿನಿ ಅವರಾಯಿತು, ಮತ್ತು ಇಲ್ಲಿ ಗಿಲ್ಲಿ ಅವರಾಯಿತು, ಮತ್ತು ರಾಶಿಕ್ ಅವ್ರು ಕೂಡ ಎಂಟ್ರಿ ಕೊಟ್ಟಾಗಿದೆ. ಇನ್ನು ಹುಡುಗರಲ್ಲಿ ಇನ್ನೊಬ್ರು ಯಾರು ಎಂಟ್ರಿ ಕೊಡ್ತಾರೆ ಅಂತ ಕೂಡ ಇಲ್ಲಿ ನೋಡಬೇಕಾಗುತ್ತೆ ವೀಕ್ಷಕರೇ. ಬಟ್ ಆದರೆ ಇದೊಂದು ಏನು ಕೊಟ್ಟಿದ್ರು ಟಾಸ್ಕ್ ಕ್ಯಾಪ್ಟನ್ಸಿ ರೇಸಲ್ಲಿ, ಹುಡುಗಿರು ಇಲ್ಲಿ ಆಡಬೇಕಾದ್ರೆ ನೀರು ತುಂಬಿಸ್ಬೇಕು ಅಂತ ಇಲ್ಲಿ ಎತ್ತಲ್ಲ. ಕೊನೆ ರೌಂಡಲ್ಲಿ, ಅಂದರೆ 2ನೇ ರೌಂಡ್ ಏನು ಕೊಟ್ಟರು ಅಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿದ್ದೇನಪ್ಪ ಅಂತಂದರೆ, ಇಲ್ಲಿ ಗಿಲ್ಲಿಯವರು ಫೇವರಿಸಮ್ ಮಾಡಿದ್ರ ಅಂತ ಇಲ್ಲಿ ಅನ್ಸುತ್ತೆ. ಬಟ್ ಬಕೀಟಲ್ಲಿ ನೀರು ನೋಡ್ಬೇಕಾದ್ರೆ ನಮಗೇನೋ ಹೌದು ಕ್ಯಾಮ್ರಾ ಹತ್ರನೇ ಇದೆ, ಹಿಂಗೆ ಕಾಣಿಸ್ಬಿಡುತ್ತೆ. ಬಟ್ ಗಿಲ್ಲಿಯವರಾಗಿರ್ಬೋದು, ಯಾರೇ ಆಗಿರ್ಬೋದು, ದೂರದಿಂದ ನೋಡ್ತಾ ಇದ್ದಾರೆ ಅಲ್ವಾ, ಸ್ವಲ್ಪ ಹತ್ರ ಹೋಗಿ ನೋಡಿದ್ರೆ ಇಲ್ಲಿ ಏನು ತಪ್ಪು ಅಂತ ನಾನು ಅನ್ಕೊತೀನಿ. ಏನೂ ತಪ್ಪಿಲ್ಲ. ಬಟ್ ಅಂದರೆ ಅಷ್ಟೊತ್ತು ಟೈಮ್ ತೊಗೊಂಡಿದ್ದು ತಪ್ಪು. ಯಾರಿಗೂ ಮೋಸ ಆಗಬಾರ್ದು ಅಂತಂದ್ಬಿಟ್ಟು ಆ ರೀತಿ ಮಾಡಿರ್ಬೋದಲ್ವಾ. ಒಟ್ಟಿನಲ್ಲಿ ಗಿಲ್ಲಿಯವರು ಏನೇ ಮಾಡಿದ್ರು ಕೂಡ ತಪ್ಪು ಅಂತಂದ್ಬಿಟ್ಟು ಕೆಲವೊಬ್ಬರಿಗೆ ಇಲ್ಲಿ ಅನ್ನಿಸ್ತದೆ. ಅದರಲ್ಲೂ ಕೂಡ ಅಶ್ವಿನಿ ಅವರು ಕೂಡ ಇಲ್ಲಿ ವಾದ ಮಾಡ್ತಾರೆ, ದೂರದಿಂದನೇ ಕಾಣಿಸ್ತದೆ ಬಾ ಅಂತ ಇಲ್ಲಿ ಹೇಳ್ತಾರೆ. ಆದರೆ ಇಲ್ಲಿ ಫೇವರಿಸಮ್ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಧನುಷ್ ಅವರು ಕೂಡ ಇಲ್ಲಿ ಅವ್ರು ಬಾಯಿ ಬಿಟ್ಟೆ ಇಲ್ಲಿ ಹೇಳಿದ್ರು. ಆದರೆ ಅವ್ರು ಮಾಡಿದಾಗ ಅದು ಫೇವರಿಸಮ್ ಅನ್ಸಲ್ಲ, ಗಿಲ್ಲಿಯವ್ರು ಮಾಡಿದಾಗ ಮಾತ್ರ ಅದು ಫೇವರಿಸಮ್ ಅಂತಂದ್ಬಿಟ್ಟು ಇಲ್ಲಿ ಅನ್ನಿಸ್ತದೆ. ನೀವು ಧನುಷ್ ಅವರು ಇಲ್ಲಿ ಆಟ ಆಡಬೇಕಾದ್ರೆ ಜಾಸ್ತಿ ಅಭಿಯವ್ರಿಗೆ ಇಲ್ಲಿ ಎಲ್ಲನೂ ಕೂಡ ಇಲ್ಲಿ ಬಿಟ್ಕೊಡ್ತಿದ್ರು, ಅವಾಗ ಅದು ಫೇವರಿಸಮ್ ಅಂತ ಅನ್ನಿಸ್ಲಿಲ್ಲ. ಆದರೆ ಗಿಲ್ಲಿಯವರು ಕಾವ್ಯವ್ರ ಪರ ಇಲ್ಲಿ ಮಾತಾಡ್ಬಿಟ್ರೆ ಅದು ಫೇವರಿಸಮ್. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಏನನ್ಸುತ್ತೆ ಅಂತಂದರೆ, ಕ್ಯಾಪ್ಟನ್ ಆದಾಗ ಅವರು ಫೇವರಿಸಮ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅದೇ ಅವ್ರ ಆ ಜಾಗದಲ್ಲಿ ನಿಂತಾಗ ಫೇವರಿಸಮ್ ಮಾಡ್ತಲ್ಲ ಅಂತ ಇಲ್ಲಿ ಅನ್ಸುತ್ತೆ. ಗಿಲ್ಲಿಯವ್ರು ಏನೇ ಮಾಡಿದ್ರು ತಪ್ಪು ಅಂತಂದ್ಬಿಟ್ಟು ಮನೆಯವ್ರಿಗೆ ಯಾಕೆ ಈ ಥರ ಅನ್ಸುತ್ತೆ ಅಂತಂದರೆ, ಎಲ್ಲರೂ ಕೂಡ ಗಿಲ್ಲಿಯವ್ರನ್ನ ಕಾವ್ಯವ್ರನ್ನ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ಇವರಿಬ್ಬರನ್ನೂ ಕೂಡ ಮನೆಯಿಂದ ಹೊರಗಡೆ ಕಳಿಸ್ಲೇಬೇಕು ಹೇಗಾದರೂ ಮಾಡಿಬಿಟ್ಟು ಅಂತಂದ್ಬಿಟ್ಟು. ಯಾಕಂದರೆ ಅವ್ರಿಗೆಲ್ಲಕ್ಕೆ ಈಸಿ ಆಗುತ್ತಲ್ವಾ, ಅದಕ್ಕೆ ಒಟ್ಟಿನಲ್ಲಿ ಪಾಯಿಂಟ್ ಇಲ್ಲ ಅಂದರೂ ಕೂಡ ಏನಾದರೂ ಒಂದು ಪಾಯಿಂಟ್ನ ಇಟ್ಕೊಂಡ್ಬಿಟ್ಟು ಅವ್ರನ್ನ ಇಲ್ಲಿ ಹೊರಗಡೆ ಕಳಿಸ್ಬೇಕು ಅಂತಂದ್ಬಿಟ್ಟು. ಬಟ್ 2ನೇ ರೌಂಡಲ್ಲಿ ನಾನು ಹೇಳ್ತಿರೋದು ಸ್ಪಂದನ ಅವ್ರದ್ದಿರ್ಬೋದು, ಕಾವ್ಯ ಅವ್ರದ್ದಿರ್ಬೋದು, ನೀರು ನೋಡೋಕ್ಕೆ, ಬಟ್ ನಾವು ಕ್ಯಾಮ್ರಾದಲ್ಲಿ ನೋಡ್ತಾ ಇದೀವಿ, ಖಂಡಿತವಾಗ್ಲೂ ನಾನು ಹೇಳೋದು ಒಂದೇ, ಹತ್ರ ಹೋಗಿ ನೋಡ್ಬೇಕಾದ್ರೆ ಸ್ವಲ್ಪ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಅದೇ ರಾಶಿಕಾ ಅವರು ನಿಲ್ಲೆ ಕಾವೇರಿಯಲ್ಲಿ ಎಷ್ಟೊತ್ತು ತೊಗೊಂಡ್ರು, ಎಷ್ಟೊಂದು ಜಗಳ ಆಯ್ತಲ್ವ. ಅದೇ ಇಲ್ಲಿ ಗಿಲ್ಲಿಯವ್ರು ಮಾಡಿದಾಗ ಯಾಕೆ ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ? ಹೌದು, ಸ್ವಲ್ಪ ಇಲ್ಲಿ ಡಿಫಿಕಲ್ಟ್ ಆಗಿತ್ತು, ನೀರು ಎಲ್ಲಿ ಸ್ವಲ್ಪ ಜಾಸ್ತಿ ಕಾಣಿಸ್ತಿದೆ ಮತ್ತು ಎಲ್ಲಿ ಕಮ್ಮಿ ಕಾಣಿಸ್ತಿದೆ ಅಂತ ನೋಡಬೇಕಲ್ವ. ಅವರು ಕೂಡ ಮೋಸ ಆಗಬಾರ್ದು ಯಾರಿಗೂ ಕೂಡ ಅನ್ನೋ ರೀತಿಯಲ್ಲಿ ಇಲ್ಲಿ ಗಿಲ್ಲಿಯವ್ರು ಯೋಚನೆ ಮಾಡಿದ್ರು ಅಂತ ಕೂಡ ಇಲ್ಲಿ ಅನ್ಬೋದು. ಬಟ್ ಸುಮಾರು ಟೈಮ್ ತೊಗೊಂಡ್ರು, ಅದಕ್ಕೆ ಇಲ್ಲಿ ಸ್ವಲ್ಪ ಎಲ್ರಿಗೂ ಕೂಡ ಇಲ್ಲಿ ಬೇಜಾರು ಆಯಿತು. ಬಟ್ ಎಂಡಿಂಗ್ ರಿಸಲ್ಟ್ ಏನು ಕೊಟ್ಟರು ಹೇಳಿ? ಇಲ್ಲಿ ಸ್ಪಂದನ ಅವ್ರು ಚೆನ್ನಾಗಿ ಆಡಿದ್ರು ಅಂತಲೇ ಹೇಳಿದ್ರು. ಎಂಡಿಂಗ್ ರಿಸಲ್ಟ್ ಕೂಡ ಇಲ್ಲಿ ಸ್ಪಂದನ ಅವರು ಇಲ್ಲಿ ಆಯ್ಕೆ ಆಗಿದ್ದಾರೆ ಅಂತ ಕೂಡ ಇಲ್ಲಿ ಹೇಳಿದ್ರು. ನೋಡೋಣ ಯಾರ್ಯಾರು ಇಲ್ಲಿ ಹೋಗ್ತಾರೆ, ಯಾರ್ಯಾರು ಇಲ್ಲಿ ಉಳ್ಕೊತಾರೆ ಹಾಗೆ ಅಂತಂದ್ಬಿಟ್ಟು. ಈಗ ಸ್ಪಂದನ ಅವ್ರು ಕೂಡ ಆಯ್ಕೆ ಆಗಿದ್ದಾರೆ, ರಾಶಿಕ್ ಅವ್ರು ಕೂಡ ಇಲ್ಲಿ ಆಯ್ಕೆ ಆಗಿದ್ದಾರೆ. ಇನ್ನೊಂದು ರೌಂಡ್ ಆಡಿಸ್ತಾರ ಏನು ಅಂತ ಕೂಡ ಇಲ್ಲಿ ಕಾದು ನೋಡಬೇಕಾಗುತ್ತೆ ವೀಕ್ಷಕರೇ. ಯಾಕಂದರೆ ಸ್ಪಂದನ ಅವ್ರು ಕೂಡ ಇಲ್ಲಿ ಮುಂದುವರಿಬೋದು ಅಂತ ಇಲ್ಲಿ ಹೇಳಿದ್ರಲ್ವಾ. ರಾಶಿಕ್ ಅವರು ಆಲ್ರೆಡಿ 2 ರೌಂಡ್ ಗೆದ್ದು ಬಿಟ್ಟಿದ್ದಾರೆ. ಆದರೆ ಇಲ್ಲಿ ಗಿಲ್ಲಿ ಅವರು ಎಂಡಿಂಗ್ ರಿಸಲ್ಟ್ ಏನು ಹೇಳಿದ್ರು ಹೇಳಿ? ಯಾರು ಗೆದ್ದಿದ್ದಾರೋ ಅವ್ರು ಗೆದ್ದಿದ್ದಾರೆ ಅಂತಾನೆ ಇಲ್ಲಿ ಹೇಳಿದ್ರಲ್ವಾ. ಅಂದರೆ ಸ್ಪಂದನ ಅವ್ರ ಬಗ್ಗೆ ನೀರು ಜಾಸ್ತಿ ಇತ್ತು, ಅದಕ್ಕೆ ನೀರು ಜಾಸ್ತಿ ಇದೆ ಅಂತಾನೆ ಇಲ್ಲಿ ಹೇಳಿದ್ರು. ವೀಕ್ಷಕರ, ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನಿಸುತ್ತೆ? ಗಿಲ್ಲಿ ಅವರು ಫೇವರಿಸಮ್ ಮಾಡ್ತಾ ಇದ್ದಾರಾ? ಅಂದರೆ ಕಾವ್ಯ ಅವರು ಗೆಲ್ಲಬೇಕು ಅಂತಲೇ ಈ ರೀತಿಯಾಗಿ ಉಸ್ತುವಾರಿ ಈ ಥರ ಮಾಡಿದ್ರ? ಬಟ್ ಇದೆಲ್ಲ ಆದಮೇಲೆ, ಅಂದರೆ ಇವಾಗ ಹೇಳಿದ್ರು ಸ್ಪಂದನ ಅವರು ಇಲ್ಲಿ ಜಾಸ್ತಿ ನೀರಿದೆ, ಕಾವ್ಯ ಅವ್ರದ್ದು ಇಲ್ಲಿ ನೀರಿಲ್ಲ, ಕ್ಯಾಪ್ಟನ್ಸಿ ರೇಸಿಂದ ಹೊರಗಡೆ ಉಳಿದಿದ್ದಾರೆ ಅಂತ ಅನೌನ್ಸ್ ಆದಮೇಲೆ ಇಲ್ಲಿ ರಕ್ಷಿತಾ ಅವ್ರು ಬಂದುಬಿಟ್ಟು ರಘು ಅವ್ರ ಹತ್ರ ಇಲ್ಲಿ ಮಾತಾಡ್ತಾರೆ. ಈ ಒಂದು ವಿಚಾರ ಸಿಕ್ಕಾಪಟ್ಟೆ ಇಲ್ಲಿ ಬೇಜಾರು
ಬೇಜಾರಾಯಿತು. ನೋಡಿ ಗಿಲ್ಲಿಯವರು ಏನೇ ಮಾಡಿದ್ರು ತಪ್ಪು ಅಂತಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಹೇಳ್ತಾ ಇದ್ರು. ಗಿಲ್ಲಿಯವರು ಕ್ಯಾಪ್ಟನ್ ಆಗಬೇಕು ಅಂತ ಅಂದ್ಬಿಟ್ಟು ರಕ್ಷಿತ್ ಅವರು ಇಲ್ಲಿ ಆಸೆ ಕೂಡ ಇಲ್ಲಿ ಪಡ್ತಾ ಇದ್ರು. ಆದರೆ ಅವರೇ ಇಲ್ಲಿ ರಿವರ್ಸ್ ಹೊಡೆದಿದ್ದು ಯಾಕೆ? ಕ್ಯಾಪ್ಟನ್ಸಿ ರೇಸ್ತು ಏನಿದು ಚಟುವಟಿಕೆ ಮುಗೀತು, ಅದಾಗಿದ ತಕ್ಷಣ ಇಲ್ಲಿ ರಕ್ಷಿತ್ ಅವ್ರು ಬಂದ್ಬಿಟ್ಟು ರಘು ಹತ್ರ ಹೇಳ್ತಾರೆ ಗಿಲ್ಲಿನ ನೋಡೋಕೆ ಭಯ ಆಗ್ತಿದೆ ಅಂತ ಅಂದ್ಬಿಟ್ಟು. ಏನು ಅಷ್ಟು ಭಯಂಕರವಾಗಿದ್ದಾರೆ, ಭಯ ಆಗ್ತಿದೆ ಅಂತ ಇಲ್ಲಿ ಹೇಳಕ್ಕೆ. ಅದೇ ಹೇಳಲ್ವಾ, ಕೆಲವೊಂದು ಟೈಮಲ್ಲಿ ಈ ಥರ ಹೇಳಿದಾಗ ಬೇಜಾರಾಗುತ್ತೆ. ಅವ್ರ ಜೊತೆನೇ ಇರ್ತಾರೆ ಆದರೂ ಕೂಡ ಅವ್ರ ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ಹೇಳ್ತಾರಲ್ಲ, ಈ ಥರ ವಿಚಾರ ನೋಡಿದಾಗೇನೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಅನ್ನಿಸ್ಬಿಡುತ್ತೆ ಖಂಡಿತವಾಗ್ಲೂ. ಹೌದು, ಕೆಲವೊಬ್ಬರಿಗೆ ರಕ್ಷಿತ್ ಅವ್ರು ಮಾತಾಡ್ತಿರೋದು ಕರೆಕ್ಟ್ ಇರ್ಬೋದು, ಬಟ್ ಈ ಒಂದು ಪಾಯಿಂಟಲ್ಲಿ ನನಗೇನೋ ಇಲ್ಲಿ ಇಷ್ಟ ಆಗಲಿಲ್ಲ. ಗಿಲ್ಲಿನ ನೋಡಿದೆ ಭಯ ಆಗ್ತದೆ, ಮತ್ತು ಕೆಟ್ಟ ಕೆಲಸನ ಕ್ಯಾಪ್ಟನ್ ಆಗಿ ಗಿಲ್ಲಿ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಏನು ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ರಾಶಿಕ್ ಅವ್ರು ಮಾಡಿದಾಗೂ ಕೂಡ ಕೆಟ್ಟದ್ದು ಅನ್ನಿಸ್ತು, ಈಗ ಇಲ್ಲಿ ಗಿಲ್ಲಿಯವ್ರು ಮಾಡ್ತಾ ಇರೋದು ಕೂಡ ಇಲ್ಲಿ ಕೆಟ್ಟದಾಗಿ ಅಂತ ಅನ್ನಿಸ್ತದೆ. ನೋಡೋಣ, ಒಂದು ವೇಳೆ ಇವರೇನಾದರೂ ಇಲ್ಲಿ ಕ್ಯಾಪ್ಟನ್, ಇವಾಗಂತೂ ಕ್ಯಾಪ್ಟನ್ ರೇಸಿಂದ ಹೊರಗಡೆ ಬಿದ್ದಿದ್ದಾರೆ, ಬಟ್ ಇವ್ರು ಹೇಳ್ತಿರೋದೆಲ್ಲ ಕೂಡ ಇಲ್ಲಿ ಕರೆಕ್ಟ್ ಆಗಿದೆಯಾ ವೀಕ್ಷಕರೇ? ಖಂಡಿತವಾಗ್ಲೂ ಇದನ್ನು ಕಮೆಂಟಲ್ಲಿ ತಿಳಿಸಿ. ಗಿಲ್ಲಿ ಅವರು ಕೆಟ್ಟದಾಗಿ ಇಲ್ಲಿ ಆಟ ಆಡ್ತಾ ಇದ್ದಾರೆ, ಕೆಟ್ಟದಾಗಿ ಥಿಂಕ್ ಮಾಡ್ತಾ ಇದ್ದಾರಾ? ಅದರಲ್ಲೂ ಕೂಡ ನೋಡಿದ್ರೆ ಸಾಕು ಭಯ ಆಗ್ತದೆ ಅಂತ ಇಲ್ಲಿ ಹೇಳಿದ್ರಲ್ವಾ, ಈ ವಿಚಾರ ಕರೆಕ್ಟ್ ಆಗಿತ್ತಾ? ರಕ್ಷಿತ್ ಅವ್ರು ಹೇಳಿದ್ದು ವಿಚಾರ ಕರೆಕ್ಟ್ ಆಗಿತ್ತಾ? ಇದ್ರ ಜೊತೆ ಇನ್ನೊಂದು ಮಾತೇನಪ್ಪ ಹೇಳ್ತಾ ಇರುತ್ತಂದ್ರೆ, ನಿಮ್ಮ ವ್ಯಾಲ್ಯೂನ ನೀವೇ ಕಮ್ಮಿ ಮಾಡ್ಕೊತಿದ್ದೀರಾ ಅಂತ ಅಂದ್ಬಿಟ್ಟು ರಕ್ಷಿತ್ ಅವರು ಹೇಳ್ತಾರೆ. ಅಂದರೆ ಉಸ್ತುವಾರಿನ ಸರಿಯಾಗಿ ಮಾಡಲಿಲ್ಲ, ಅಷ್ಟೊಂದು ಓವರ್ ಆಗಿ ಮಾಡೋ ನೆಸೆಸಿಟಿ ಇರಲಿಲ್ಲ ಅಂತ ಅಂದ್ಬಿಟ್ಟು ರಕ್ಷಿತ್ ಅವರು ಇಲ್ಲಿ ಗಿಲ್ಲಿಯವ್ರಿಗೆ ಅಡ್ವೈಸ್ ಮಾಡ್ತಿದ್ದಾರೆ. ನೋಡಿ, ಎಲ್ಲ ಮುಗಿದೋಗಿದೆ ಆದರೂ ಕೂಡ ಬಂದ್ಬಿಟ್ಟು ಸರಿಯಾಗಿ ಆಡ್ತಿಲ್ಲ, ಕ್ಯಾಪ್ಟನ್ಸಿ ಅನ್ನೋದಕ್ಕೆ ಒಂದು ವ್ಯಾಲ್ಯೂ ಇದೆ, ಮತ್ತು ರಾಜ ಅಂತ ಹೇಳಿದ್ದಾರೆ, ರಾಜರ ಥರ ಇರೋದನ್ನು ಕಲೀರಿ ಅಂತ ಕೂಡ ಇಲ್ಲಿ ಹೇಳಿದ್ರು. ರಘು ಅವರು ಕೂಡ ಇಲ್ಲಿ ಅದನ್ನೇ ಹೇಳಿದ್ರು, ನಿನ್ನ ವ್ಯಾಲ್ಯೂನ ಇಲ್ಲಿ ನೀನೇ ಹಾಳು ಮಾಡ್ಕೊತಿದ್ಯಾ ಅಂತ ಅಂದ್ಬಿಟ್ಟು. ರಘು ಅವ್ರ ವ್ಯಾಲ್ಯೂ ಎಷ್ಟಿದೆ ಅಂತ ಅವರು ಕೂಡ ನೋಡ್ಕೋಬೇಕಲ್ವಾ? ಅವರು ಕೂಡ ಈ ಥರ ಸುಮಾರು ತಪ್ಪುಗಳನ್ನ ಇಲ್ಲಿ ಮಾಡಿದಾರಲ್ವಾ, ಅವರು ಕೂಡ ಬಾಯಿಗೆ ಬಂದಂಗೆ ಇಲ್ಲಿ ಮಾತಾಡಿದಾರಲ್ವ ಎಷ್ಟೊಂದು ವಿಚಾರದಲ್ಲಿ. ಆದರೆ ನೋಡಿ, ಆ ಒಂದು ಸ್ಥಾನಕ್ಕೆ ಏನೊಂದು ಕೊಡಬೇಕೋ ಗಿಲ್ಲಿಯವರು ಅದನ್ನು ಕೊಡ್ತಾ ಇದ್ದಾರೆ. ಅಂದರೆ ಅವ್ರದ್ದು ಒಂದು ರೆಸ್ಪಾನ್ಸಿಬಿಲಿಟಿ ಏನಿದೆ ಅದನ್ನು ಅವ್ರು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಬಟ್ ಸಮಯನ ತುಂಬ ತೊಗೊಂಡ್ರು. ಹೌದು, ನಾನು ಕೂಡ ಅದನ್ನೇ ಇಲ್ಲಿ ಹೇಳ್ತೇನೆ. ಸುಮಾರು ಸತಿ ಹೋಗೋದು ಆ ಕಡೆ ಆ್ಯಂಗಲ್ಲು ಈ ಕಡೆ ಆ್ಯಂಗಲ್ ನಿಂತ್ಕೊಂಡು ನೋಡೋ ನೆಸೆಸಿಟಿ ಇರಲಿಲ್ಲ. ಬಟ್ ಹತ್ತಿರ ಹೋಗಿ ಬಕೀಟ್ ಇಟ್ಟು ನೋಡಿದ ತಕ್ಷಣ ಯಾರ್ದು ಜಾಸ್ತಿ ಇದೆ ಕಮ್ಮಿ ಇದೆ ಅಂತ ಹೇಳ್ಬೋದಿತ್ತು. ಬಟ್ ಇವರೆಲ್ಲ ಯಾಕಷ್ಟು ಓವರ್ ಆಗಿ ರಿಯಾಕ್ಟ್ ಆಗ್ತಾ ಇದ್ದಾರೆ? ಅವರು ಅಲ್ಲಿ ಇಷ್ಟಪಡೋ ಸ್ಪರ್ಧಿ ಇಲ್ಲ ಅಲ್ವಾ, ಅದಕ್ಕೋಸ್ಕರನೇ. ಅಂದರೆ ಕಾವ್ಯವ್ರು ಹೆಂಗನ ಹಾಳಾಗೋಗ್ಲಿ ಬಿಡು, ಒಟ್ಟಿನಲ್ಲಿ ಹೌದು ಸ್ಪಂದನವ್ರದ್ದು ನೀರು ಜಾಸ್ತಿ ಇತ್ತು, ಬಟ್ ಸ್ವಲ್ಪ ಇಲ್ಲಿ ನೋಡೋಕ್ಕೆ ಸ್ವಲ್ಪ ಇಬ್ಬರದು ಕೂಡ ಒಂದೇ ಥರ ಕಾಣಿಸ್ತಿದ್ದ ಕಾರಣ ಅಷ್ಟೊಂದು ಇಲ್ಲಿ ಗಿಲ್ಲಿಯವರು ಸ್ವಲ್ಪ ತಲೆ ಕೆಡಿಸ್ಕೊಂಡ್ರು. ಇವ್ರು ಎಲ್ರಿಗೂ ಕೂಡ ಏನಂತಂದರೆ, ಆ ಜಾಗದಲ್ಲಿ ನಾನು ಇಲ್ವಲ್ಲ, ಕಾವ್ಯ ಇರೋದಲ್ವ, ಹೆಂಗನ ಹಾಳಾಗೋಗ್ಲಿ ಬಿಡು, ಅದು ನಾನಿದ್ರೆ ಮಾತ್ರ ಅಷ್ಟೊಂದು ಇಲ್ಲಿ ಅಬ್ಸರ್ವ್ ಮಾಡಬೇಕು ಅಂತಬಿಟ್ಟು ಪ್ರತಿಯೊಬ್ಬರು ಮನಸ್ಸಲ್ಲೂ ಇತ್ತು. ಅದೇ ರಘು ಅವರು ಅವ್ರ ಆಟ ಇದ್ದಾಗ ಆ ರೀತಿಯಾಗಿ ಹೇಳ್ತಿದ್ರ, ಇಲ್ಲ ಗಿಲ್ಲಿ ನೀನು ತಪ್ಪು ಮಾಡಿಬಿಟ್ಟೆ, ಅಷ್ಟೊತ್ತು ಯಾಕೆ ನೋಡ್ತೀವಿ ಅಂತ ಕೇಳ್ತಿದ್ರ. ಇವನ್ ಯಾರೂ ಕೂಡ ಕೇಳ್ತಾ ಇರಲಿಲ್ಲ. ರಘು ಅವ್ರು ಇರ್ಬೋದು, ಧನುಷ್ ಅವ್ರು ಇರ್ಬೋದು, ಧ್ರುವಂತ್ ಅವ್ರು ಇರ್ಬೋದು, ಯಾರು ಕೂಡ ಕೇಳ್ತಾನೆ ಇರಲಿಲ್ಲ. ಇವನ್ ರಕ್ಷಿತ್ ಅವರು ಕೂಡ ಇದ್ದಿದ್ರು ಕೂಡ ಅಷ್ಟೇ, ಇಲ್ಲ ಇದು ಮೋಸ ಆಗೋಯ್ತು ಹಾಗೆ ಹೀಗೆ ಅಂತ ಮಾತಾಡೋದನ್ನೇ ಬಿಟ್ಬಿಟ್ಟು ಹಾಗೆ ಹೊಟ್ಟೋಗ್ಬಿಡೋರು. ಅಂದರೆ ಗಿಲ್ಲಿಯವರು ಏನೇ ಮಾಡಿದ್ರು ತಪ್ಪು ಅಂತಂದ್ಬಿಟ್ಟು ಇಲ್ಲಿ ಅನ್ನಿಸ್ತದೆ. ರಘು ಅವರು ಕೂಡ ಇಲ್ಲಿ ಅದನ್ನೇ ಹೇಳಿದ್ರು, ಅದಕ್ಕೆ ವ್ಯಾಲ್ಯೂ ಇದೆ ಹಾಗೆ ಹೀಗೆ ಅಂತಂದ್ಬಿಟ್ಟು. ಇಲ್ಲಿ ರಘು ಅವರು ಕೂಡ ಕ್ಯಾಪ್ಟನ್ ಆಗಿದಾರಲ್ವಾ, ಅವ್ರ ಕ್ಯಾಪ್ಟನ್ ಅದಕ್ಕೂ ಕೂಡ ಎಲ್ಲರೂ ಕೂಡ ಬೈದಿದ್ದಾರಲ್ವಾ. ಯಾರು ಒಬ್ಬರು ಇಲ್ಲಿ ನೀವು ಕೂಡ ಅಬ್ಸರ್ವ್ ಮಾಡಿ, ಯಾರು ಅಪ್ರಿಷಿಯೇಟ್ ಮಾಡಿದ್ದಾರೆ, ನಿನ್ನ ಕ್ಯಾಪ್ಟನ್ಸಿ ಸೂಪರ್ ಆಗಿದೆ ಹಾಗೆ ಇದೆ ಅಂತಂದ್ಬಿಟ್ಟು ಹೇಳಿದ್ದಾರೆ. ಯಾರೂ ಕೂಡ ಕ್ಯಾಪ್ಟನ್ ಆದಾಗ ಇನ್ನೊಬ್ಬರನ್ನ ಹೊಗಳೇ ಇಲ್ಲ ಖಂಡಿತವಾಗ್ಲೂ. ಇಲ್ಲಿ ಗಿಲ್ಲಿಯವ್ರಿಗೂ ಆಗ್ತಿರೋದು ಕೂಡ ಅಷ್ಟೇ, ನಿನ್ನ ಕ್ಯಾಪ್ಟನ್ಸಿ ಸರಿ ಇಲ್ಲ ಅಂತ ಇಲ್ಲಿ ಬೈತಿದ್ದಾರೆ. ಅದರಲ್ಲೂ ಕೂಡ ನೋಡಿದ್ರೆ ಭಯ ಆಗೋ ರೀತಿ ಅಂತೂ ಇಲ್ಲಿ ಗಿಲ್ಲಿಯವರು ಏನೂ ಮಾಡಿಲ್ಲ. ಈಗ ಉಸ್ತುವಾರಿ ಅಂತ ಏನಿತ್ತು ಅದನ್ನು ಅಂದರೆ ಫೇವರಿಸಮ್ ಮಾಡಿಬಿಟ್ಟು ಮಾಡಿದ್ರು ಅಂತ ಕೂಡ ಇಲ್ಲಿ ಏನೂ ಅನ್ನಿಸ್ತಲ್ಲ. ರಕ್ಷಿತ್ ಅವ್ರಿಗೆ ಬೇಜಾರಾಗಿರೋದು ಏನಪ್ಪ ಅಂದರೆ ಗಿಲ್ಲಿಯವ್ರ ಮೇಲೆ, ಅಂದರೆ ಈ ಒಂದು ಮಾತಾಡೋಕ್ಕೆ ಗಿಲ್ಲಿನ ನೋಡಿದ್ರೆ ಇಲ್ಲಿ ಬೇಜಾರಾಗ್ತದೆ, ಸ್ವಲ್ಪ ಇಲ್ಲಿ ಭಯ ಆಗ್ತದೆ ಅಂತ ಏನಕ್ಕೆ ಹೇಳಿದ್ರು ಅಂತಂದರೆ, ರಕ್ಷಿತ್ ಅವರು 3 ಸತಿ ಕಾವ್ಯವ್ರನ್ನ ನಾಮಿನೇಟ್ ಮಾಡಿದ್ರು ಕೂಡ ಇಲ್ಲಿ ಅವ್ರು ಸೇವ್ ಆಗಿಬಿಟ್ರಲ್ವಾ. ಅಂದರೆ ರಕ್ಷಿತ್ ಅವ್ರ ಪ್ರಕಾರ ಗಿಲ್ಲಿಯವರು ಕಾವ್ಯವ್ರನ್ನ ನಾಮಿನೇಟ್ ಮಾಡಬೇಕಿತ್ತು, ಅವಾಗ ಇಲ್ಲಿ ಗಿಲ್ಲಿಯವರು ಕರೆಕ್ಟ್ ಅಂತ ಅಂದ್ಬಿಟ್ಟು ರಕ್ಷಿತ್ ಅವ್ರಿಗೆ ಅನ್ನಿಸ್ತಿತ್ತು ಅಂತಂದ್ಬಿಟ್ಟು ನಾನು ಅನ್ಕೊತೀನಿ. ಅದಕ್ಕೆ ಈ ಥರ ಎಲ್ಲ ಮಾತಾಡಿದ್ದು, ಅವರು ಕರೆಕ್ಟಾಗಿ ಮಾತಾಡ್ತಿಲ್ಲ, ಆ ಒಂದು ಪೊಸಿಷನ್ಗೆ ವ್ಯಾಲ್ಯೂ ಇದೆ, ಅವ್ರು ಕೊಡ್ತಾ ಇಲ್ಲ ಅಂತಂದ್ಬಿಟ್ಟು ಅದಕ್ಕೆ ಇಲ್ಲಿ ಮಾತಾಡೋದು ಅಂತ ನನಗನ್ನಿಸ್ತು. ನಿಮಗೆ ಅನ್ನಿಸ್ತು ವೀಕ್ಷಕರೇ ಈ ವಿಚಾರದ ಬಗ್ಗೆ? ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ಸೊ ವೀಕ್ಷಕರೇ, ಇವತ್ತಿನ ಎಪಿಸೋಡ್ ಅಂತೂ ಸಕ್ಕದಾಗಿತ್ತು. ಕೊನೆಯದಾಗಿ ಇಲ್ಲಿ ಅಶ್ವಿನಿ ಅವರು ಹೇಳೋದು ಒಂದೇ, ಗಿಲ್ಲಿ ಇನ್ನೊಬ್ಬರು ಭವಿಷ್ಯನ ಇಲ್ಲಿ ಹಾಳು ಮಾಡ್ದ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಯಾರೂ ಕೂಡ ಹಾಳು ಮಾಡಿಲ್ಲ, ಯಾಕಂತಂದರೆ ನಾಮಿನೇಷನ್ ವಿಚಾರ ಅನ್ನೋದು ಸಿಕ್ಕಾಪಟ್ಟೆ ಇಲ್ಲಿ ಡಿಫಿಕಲ್ಟಾಗಿ ಇಲ್ಲಿ ಇದ್ದೇ ಇರುತ್ತೆ. ಅಂದರೆ ಅವರು ಏನೊಂದು ಆಯ್ಕೆ ಮಾಡ್ತಾರೋ ಆ ಒಂದು ಆಯ್ಕೆ ಇಲ್ಲಿ ಗಿಲ್ಲಿಯವ್ರು ಮಾಡಿದ್ದು ನಿಮಗೆ ಸರಿ ಅನ್ನಿಸ್ತಾ ವೀಕ್ಷಕರೇ? ಈಗ ಯಾರ್ಯಾರನ್ನ ನಾಮಿನೇಟ್ ಮಾಡಿದ್ರು, ಅವ್ರನ್ನ ಅಶ್ವಿನಿ ಅವ್ರನ್ನ ಇರ್ಬೋದು, ಮತ್ತಿಲ್ಲಿ ರಾಶಿಕ್ ಅವ್ರನ್ನ ಇರ್ಬೋದು, ಮತ್ತಿಲ್ಲಿ ಧನುಷ್ ಅವ್ರನ್ನ, ಧ್ರುವಂತ್ ಅವ್ರನ್ನ ಎಲ್ಲರೂ ಕೂಡ ಇಲ್ಲಿ ನಾಮಿನೇಟ್ ಮಾಡಿದ್ರಲ್ವಾ, ಅವ್ರು ಕೊಟ್ಟಿದ್ದ ರೀಸನ್ ನಿಮಗೆ ಇಷ್ಟ ಆಯ್ತಾ? ಬಟ್ ಇನ್ನೊಬ್ರು ಭವಿಷ್ಯನ ಹಾಳು ಮಾಡಿಬಿಟ್ಟ ಅಂತ ಇಲ್ಲಿ ಹೇಳಿದ್ರು. ಅಂದರೆ ಗಿಲ್ಲಿಯವರೇ ಅವ್ರ ಕೈಯಾರ ಇವ್ರುಗಳ ಭವಿಷ್ಯನ ಹಾಳು ಮಾಡಿದ್ರು ಅಂತ, ನಾಮಿನೇಟ್ ಯಾರ್ಯಾರು ಆಗಿದಾರೋ ಅವ್ರ ಭವಿಷ್ಯನ ಹಾಳು ಮಾಡಿಬಿಟ್ರು ಅಂತಂದ್ಬಿಟ್ಟು ಅಶ್ವಿನಿ ಅವರು ಇಲ್ಲಿ ಹೇಳ್ತಾರೆ. ಇಲ್ಲಿ ಯಾವಾಗಲೂ ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ಮತ್ತೆ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಹೇಳ್ತಾ ಇರ್ತಾರೆ, ನಾಮಿನೇಟ್ ಮಾಡೋದು ನೀವೇ ಅಲ್ವಾ, ಆದರೆ ನೀವು ಉಳಿತೀರಾ ಅಥವಾ ಬಿಡ್ತೀರಾ ಅನ್ನೋದು ಇಲ್ಲಿ ಜನಗಳ ಕೈಯಲ್ಲಿ ಇರುತ್ತೆ ಅಂತಂದ್ಬಿಟ್ಟು. ನಾಮಿನೇಟ್ ಆದರೆ ಯಾಕೆ ಭಯ ಪಡಬೇಕು, ಅವ್ರು ಕರೆಕ್ಟಾಗಿ ಆಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಅವ್ರಿಗೆ ಅನ್ಸಿದ್ರೆ ಧೈರ್ಯವಾಗಿ ಇರಬೇಕು. ಇಲ್ಲ ನಾನು ಕರೆಕ್ಟಾಗಿ ಆಡ್ತಿದ್ದೀನಿ, ಇವ್ರು ನಾಮಿನೇಟ್ ಮಾಡಿದ್ರೆ ಎಷ್ಟು ಬಿಟ್ಟರೆ ಎಷ್ಟು ಅಂತಂದ್ಬಿಟ್ಟು. ಆದರೆ ಅಶ್ವಿನಿ ಅವ್ರಿಗೆ ಯಾಕೆ ಈ ಥರ ಫೀಲ್ ಆಗ್ತದೆ ಅಂದರೆ, ಫಿನಾಲೆ ಹತ್ರ
ಇದೆಯಲ್ವಾ, ಅದಕ್ಕೋಸ್ಕರ ಇವರು ಕೂಡ ಇಲ್ಲಿ ಭಯ ಪಡ್ತಾ ಇದ್ದಾರೆ. ನಾಮಿನೇಟ್ ಆಗಿದ ತಕ್ಷಣ ಭಯ ಪಡೋ ಅವಶ್ಯಕತೆನೇ ಇಲ್ಲಿ ಇಲ್ಲ. ಅಂದರೆ ಗಿಲ್ಲಿ ಅವರು ಇವ್ರ ಭವಿಷ್ಯನ ಇಲ್ಲಿ ಖಂಡಿತವಾಗ್ಲೂ ಹಾಳು ಮಾಡ್ತಾರೆ. ಅಂದರೆ ಈ ಒಂದು ವರ್ಡ್ ಏನೋ ಇಷ್ಟ ಆಗಲಿಲ್ಲ. ಹೌದು, ಅವ್ರಿಗೆ ಯಾರು ಇಷ್ಟನ ಇಲ್ಲಿ ಅವ್ರು ನಾಮಿನೇಟ್ ಮಾಡಿದ್ದಾರೆ. ಅದೇ ಇಲ್ಲಿ ಅಶ್ವಿನಿ ಅವ್ರು ನೆಕ್ಸ್ಟ್ ವೀಕ್ ಏನಾದರೂ ಕ್ಯಾಪ್ಟನ್ ಆದರೆ ಇವ್ರು ಮಾಡಿದ ಕರೆಕ್ಟು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಹೇಳ್ತಾರೆ. ಖಂಡಿತವಾಗ್ಲೂ ಹೇಳಕ್ಕೆ ಚಾನ್ಸೇ ಇಲ್ಲ. ನೋಡೋಣ, ಒಂದು ವೇಳೆ ಕ್ಯಾಪ್ಟನ್ ಆದರೆ ಯಾವ ರೀತಿ ಇವರು ಕೂಡ ಇಲ್ಲಿ ನಿಭಾಯಿಸ್ತಾರೆ ಅಂತ ಅಂದ್ಬಿಟ್ಟು. ವೀಕ್ಷಕರೇ, ಸದ್ಯ ಇಲ್ಲಿ ಗಿಲ್ಲಿಯವರು ಮಾಡಿದ್ದು ಮತ್ತು ಭವಿಷ್ಯ ಹಾಳು ಮಾಡ್ಬಿಟ್ರು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಈಗ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ಕೂಡ ಇಲ್ಲಿ ನಿಮಗೆ ಗೊತ್ತಿದೆ. ನೀವು ಯಾರು ಸಪೋರ್ಟ್ ಮಾಡ್ತೀರಾ? ಇವತ್ತಿನ ಎಪಿಸೋಡ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.